ವಿಡಿಯೋ ತರಗತಿಗೆ ನಿಮ್ಗೆಲ್ಲರಿಗೂ ಆತ್ಮೀಯವಾಗಿರ್ತಕ್ಕಂತಹ ಸ್ವಾಗತವನ್ನು ಕೋರ್ತಾ ನಾವು 10ನೇ ತರಗತಿ ಸಮಾಜ ವಿಜ್ಞಾನ ವಿಷಯದ ಸಮಾಜಶಾಸ್ತ್ರ ವಿಭಾಗದಲ್ಲಿ ಬರ್ತಕ್ಕಂತಹ ಮೊದಲನೇ ಅಧ್ಯಾಯ ಸಾಮಾಜಿಕ ಸ್ತರ ವಿನ್ಯಾಸ. ಅಂದ್ರೆ ಈ ಸಮಾಜದಲ್ಲಿ ಯಾವ ರೀತಿಯಲ್ಲಿ ಸ್ತರ ವಿನ್ಯಾಸದ ಅಂಶಗಳನ್ನ ನಾವು ಕಾಣ್ತಾ ಹೋಗ್ತೀವಿ ಅನ್ನೋದನ್ನ ಕುರಿತು ತಿಳ್ಕೊಂಡಿದ್ವಿ. ಹಾಗೆ ಸಾಮಾಜಿಕ ಸ್ತರ ವಿನ್ಯಾಸ ಯಾವ್ಯಾವ ರೂಪದಲ್ಲಿರ್ತಕ್ಕಂಥದ್ದು, ಶಿಕ್ಷಣ ಮತ್ತು ಶಿಕ್ಷಣದಲ್ಲಿ ಅಸಮಾನತೆ ಇರ್ತಕ್ಕಂಥದ್ದು, ಲಿಂಗತ್ವ ಅಸಮಾನತೆ ಇರ್ತಕ್ಕಂಥದ್ದು, ಸೊ ಆದಾಯದಲ್ಲಿ ಅಸಮಾನತೆ ಇರ್ತಕ್ಕಂಥದ್ದು, ಎಲ್ಲ ರೀತಿಯ ಅಂಶಗಳನ್ನ ಚರ್ಚೆ ಮಾಡಿದ್ದೇವೆ. ನಾವು ಈ ತರಗತಿಯಲ್ಲಿ ಅದರ ಮುಂದುವರಿದ ಭಾಗ ಇನ್ನೊಂದು ಕಲಿಕಾಂಶವಾಗಿರ್ತಕ್ಕಂಥ ಇನ್ನುಳಿದಂತಹ ಕಲಿಕಾಂಶಗಳೇನಿದ್ದಾವೆ ಆ ಕಲಿಕಾಂಶಗಳ ಬಗ್ಗೆ ತಿಳಿದುಕೊಳ್ತಕ್ಕಂಥ ಪ್ರಯತ್ನವನ್ನ ಮಾಡೋಣ ಅಂತ ಹೇಳಿದ ತರಗತಿಯನ್ನು ಆರಂಭಿಸೋಣ. ಮೊದಲನೆಗೆ ನಾವು ಸಾಮಾಜಿಕ ಸ್ತರ ವಿನ್ಯಾಸ. ಸಾಮಾಜಿಕ ಸ್ತರ ವಿನ್ಯಾಸ ಎಂದರೇನು? ಪ್ರಶ್ನೆ. ಸಮಾಜದಲ್ಲಿ ಮೇಲು ಕೀಳು, ಶ್ರೇಷ್ಠ ಕನಿಷ್ಠ ಎಂಬತಕ್ಕಂಥ ಮನೋಭಾವನೆ ಏನಿದೆ ಇವುಗಳನ್ನು ವರ್ಗೀಕರಿಸಿ ಅವುಗಳ ಆಧಾರದ ಮೇಲೆ ಸಾಮಾಜಿಕ ಸ್ಥಾನಮಾನ ಮತ್ತು ಪಾತ್ರಗಳನ್ನ ನೀಡುವಂತಹ ಕ್ರಮ ಏನಿದೆ ಈ ಮಾನವ ಸಮಾಜದಲ್ಲಿ ಇರ್ತಕ್ಕಂಥದ್ದು. ಮಾನವ ಸಮಾಜದ ಪ್ರಮುಖವಾಗಿರ್ತಕ್ಕಂತಹ ಲಕ್ಷಣ ಮೇಲು ಕೀಳು, ಕನಿಷ್ಠ ಮತ್ತೆ ಶ್ರೇಷ್ಠ ಎಂಬತಕ್ಕಂಥ ವರ್ಗೀಕರಣ ಮಾಡ್ತೀವಿ ನಾವು. ಸೊ ಇದರ ಆಧಾರದ ಮೇಲೆ ಅವರಿಗೆ ಸಾಮಾಜಿಕ ಪಾತ್ರಗಳನ್ನ ಅಥವಾ ಸ್ಥಾನಮಾನಗಳನ್ನ ನೀಡ್ತಾ ಹೋಗ್ತಕ್ಕಂತಹ ಒಂದು ಲಕ್ಷಣ ನಮ್ಮ ಮಾನವ ಸಮಾಜದಲ್ಲಿ ಇರ್ತಕ್ಕಂಥದ್ದು. ಹಾಗಾದ್ರೆ ಸಾಮಾಜಿಕ ಸ್ತರ ವಿನ್ಯಾಸ ಎಂದರೇನು ಎನ್ನುವ ಒಂದು ಪ್ರಶ್ನೆಗೆ ನಾವು ಉತ್ತರವನ್ನು ಹುಡುಕ್ತಾ ಹೋದ್ರೆ ನಮಗೆ ಸಿಗ್ತಕ್ಕಂಥದ್ದು ಜನರನ್ನು ವಿವಿಧ ಅಥವಾ ವಿಭಿನ್ನ ಸ್ತರಗಳನ್ನಾಗಿ ಅಥವಾ ಸ್ತರವಾಗಿ ವರ್ಗೀಕರಿಸುವ ವ್ಯವಸ್ಥೆ ಅಥವಾ ಅವನನ್ನ ಏಣಿ ಶ್ರೇಣಿಗಳಿಂದ ವಿಭಿನ್ನ ಸ್ಥಾನಗಳಲ್ಲಿ ವಿಭಾಗಿಸುವ ಕ್ರಮವೇ ಸಾಮಾಜಿಕ ಸ್ತರ ವಿನ್ಯಾಸ ಎಂದು ಕರೆಯಬಹುದು. ಅರ್ಥ ಆಯ್ತಲ್ಲ? ಸಾಮಾಜಿಕ ಸ್ತರ ವಿನ್ಯಾಸ ಅಂದ್ರೆ ಜನರನ್ನ ವಿವಿಧ ಅಥವಾ ವಿಭಿನ್ನ ಸ್ತರಗಳಾಗಿ ವರ್ಗೀಕರಿಸುವ ಕ್ರಮ. ನಾವೇನು ಪುರಾತನ ಕಾಲದಿಂದಲೂ ಓದ್ಕೊಂಡು ಬಂದಿದ್ದೀವಿ. ವರ್ಣ ವ್ಯವಸ್ಥೆ, ವೇದಗಳ ಕಾಲದಲ್ಲಿ ವರ್ಣ ವ್ಯವಸ್ಥೆ ಎನ್ನುವುದಿತ್ತು. ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರರು, ಸೊ ಈ ರೀತಿ ವರ್ಣ ವ್ಯವಸ್ಥೆಯನ್ನ ಕಾಣ್ತಾ ಹೋಗಿದ್ವಿ, ಹೌದಲ್ಲ? ಸೊ ಹಾಗಾಗಿನೇ ಈ ಒಂದು ವರ್ಣ ವ್ಯವಸ್ಥೆ ಎನ್ನುವುದು ಸಹ ಆ ಸ್ತರಗಳ ಆಧಾರದಲ್ಲಿ ನಾವು ವಿಭಿನ್ನ ಮಾನವ ಸಮಾಜವನ್ನ ವಿಭಿನ್ನ ಸ್ತರಗಳನ್ನಾಗಿ ವಿಭಾಗಿಸ್ತಕ್ಕಂಥದ್ದು. ಇದನ್ನೇ ನಾವು ಸಾಮಾಜಿಕ ಸ್ತರ ವಿನ್ಯಾಸ ಎಂಬುದಾಗಿ ಕರೆಯುತ್ತೇವೆ. ಹಾಗಾದ್ರೆ ನಾವು ಈ ಸಾಮಾಜಿಕ ಸ್ತರ ವಿನ್ಯಾಸದ ಪ್ರಮುಖ ಲಕ್ಷಣಗಳನ್ನ ತಿಳಿತಾ ಹೋದ್ರೆ ಗೊತ್ತಾಗತ್ತೆ ಯಾವ ರೀತಿ ಇದೆ ಸ್ತರ ವಿನ್ಯಾಸ. ಸಾಮಾಜಿಕ ಸ್ತರ ವಿನ್ಯಾಸದ ಲಕ್ಷಣಗಳು. ಮೊದಲನೇದಾಗಿ ನಾವು ಸಾಮಾಜಿಕ ಸ್ತರ ವಿನ್ಯಾಸವು ಸಾಮಾಜಿಕವಾದದ್ದು. ಸಾಮಾಜಿಕವಾದದ್ದು ಅಂದ್ರೆ ನಮ್ಗೆ ಅರ್ಥ ಆಗ್ಬೇಕು. ಸ್ತರ ವಿನ್ಯಾಸ ವ್ಯಕ್ತಿಗಳ ದೈಹಿಕ ಗುಣಗಳನ್ನು ಆಧರಿಸಿ ನಿರ್ಧರಿಸ್ತಕ್ಕಂಥದ್ದಲ್ಲ. ಇದು ದೈಹಿಕ ನ್ಯೂನತೆಗಳನ್ನು ಧರಿಸಿ ಅವರ ಸಾಮಾಜಿಕವಾಗಿರ್ತಕ್ಕಂತಹ ಮಾನ್ಯತೆ ಮತ್ತು ಪ್ರಾಮುಖ್ಯತೆಗಳ ಆಧಾರದಿಂದ ನಿರ್ಧಾರ ಆಗುತ್ತೆ. ದೈಹಿಕ ಅಂಶಗಳಿಂದ ಅಲ್ಲ, ಅವರು ಇರ್ತಕ್ಕಂತಹ ಸಾಮಾಜಿಕ ಮಾನ್ಯತೆ ಮತ್ತು ಪ್ರಾಮುಖ್ಯತೆಗಳ ಆಧಾರದಲ್ಲಿ ನಿರ್ಧಾರವಾಗ್ತಕ್ಕಂಥದ್ದು. ಉದಾಹರಣೆ, ವ್ಯಕ್ತಿಯು ದೈಹಿಕವಾಗಿ ಎತ್ತರವಾಗಿರ್ತಾನೆ, ಸುಂದರವಾಗಿರ್ತಾನೆ ಮತ್ತು ಬಲಿಷ್ಠನಾಗಿರ್ತಾನೆ. ಸೊ ಹೀಗಿದ್ದ ಮಾತ್ರಕ್ಕೆ ಸಾಮಾಜಿಕ ಸ್ಥಾನ ನಿಗದಿ ಆಗೋದಿಲ್ಲ ಅಂತ ಹೇಳ್ತಾರೆ. ಮತ್ತೆ ಯಾವ ರೀತಿಯಲ್ಲಿ ಸಾಮಾಜಿಕ ಸ್ಥಾನ ನಿಗದಿ ಆಗುತ್ತೆ ಅಂತ ಹೇಳಿದ್ರೆ ಆ ವ್ಯಕ್ತಿಯ ಶಿಕ್ಷಣ, ಬುದ್ಧಿಮತ್ತೆ, ಆದಾಯ, ವೃತ್ತಿ, ಕೌಶಲ್ಯತೆ ಇನ್ನೂ ಮುಂತಾದ ಅಂಶಗಳ ಆಧಾರದ ಮೇಲೆ ಅವನ ಸಾಮಾಜಿಕ ಸ್ತರ ನಿರ್ಧಾರ ಆಗುತ್ತೆ ಅಂತೇಳಿ ಹೇಳಲಾಗುತ್ತೆ. ಅರ್ಥ ಆಯ್ತಲ್ಲ? ಸೊ ಹೀಗೆ ವ್ಯಕ್ತಿಯು ಏನು ಈ ಸಾಮಾಜಿಕ ಸ್ತರ ವಿನ್ಯಾಸವು ಇರ್ತಕ್ಕಂಥದ್ದು ಸಾಮಾಜಿಕವಾದದ್ದು. ಎರಡನೇದಾಗಿ ಸಾಮಾಜಿಕ ಸ್ತರ ವಿನ್ಯಾಸವು ಸರ್ವ ವ್ಯಾಪಕವಾದದ್ದು. ಮಾನವ ಸಮುದಾಯ ಎಲ್ಲೆಲ್ಲ ಇದೆ,
ಯಾವ ದೇಶದಲ್ಲಾದ್ರೂ ಇರ್ಬೋದು, ಇಡೀ ವಿಶ್ವದ ಯಾವುದೇ ದೇಶದಲ್ಲಾಗಿರ್ಬೋದು, ಈ ಸಾಮಾಜಿಕ ಸ್ತರ ವಿನ್ಯಾಸವು ಇದ್ದೇ ಇದೆ. ಅರ್ಥ ಆಗುತ್ತಲ್ಲ? ಇದು ನಮ್ಮಲ್ಲಷ್ಟೇ ಇದೆಯಾ, ಬೇರೆ ಕಡೆ ಇಲ್ವಾ ಅಂತ ಹೇಳ್ತಾ ಹೋದ್ರೆ ಇಲ್ಲ, ಎಲ್ಲ ಕಡೆನೂ ಸಹ ಇದೆ. ಯಾವುದಲ್ಲಿ ಎಲ್ಲೆಲ್ಲಿ ಶ್ರಮ ವಿಭಜನೆಯನ್ನ ಕಾಣ್ತೀವಿ, ಹೌದಲ್ಲ? ಶ್ರಮ ವಿಭಜನೆ, ವೃತ್ತಿ, ಆದಾಯ ಎಲ್ಲೆಲ್ಲಿ ಕಂಡು ಬರ್ತದೋ ಇನ್ನು ಮುಂತಾದ ಎಲ್ಲ ಅಂಶಗಳು ಸಹ ಸಾಮಾಜಿಕ ಸ್ತರ ವಿನ್ಯಾಸವನ್ನ ಹೊಂದಿರತಕ್ಕಂಥದ್ದು. ಮಾನವ ಸಮುದಾಯ ಎಲ್ಲೆಲ್ಲೋ ಇದೆ, ಅಲ್ಲೆಲ್ಲ ಇದೆ. ಎಲ್ಲ ಮಾನವ ಸಮಾಜಗಳಲ್ಲಿಯೂ ಈ ಒಂದು ಸ್ತರ ವಿನ್ಯಾಸ ವ್ಯವಸ್ಥೆಯನ್ನ ಕಾಣ್ತಾ ಹೋಗ್ತೀವಿ. ಹಾಗಾಗಿ ಸಾಮಾಜಿಕ ಸ್ತರ ವಿನ್ಯಾಸವು ಸರ್ವವ್ಯಾಪಕವಾದದ್ದು. ಸಾಮಾಜಿಕ ಸ್ತರ ವ್ಯವಸ್ಥೆ ಪುರಾತನವಾದದ್ದು, ಬಹಳ ಹಿಂದಿನ ಕಾಲದಿಂದಲೂ ಬಂದಂತದ್ದು ಸಾಮಾಜಿಕ ಸ್ತರ ವಿನ್ಯಾಸ. ಇದು ಮಾನವರು ಸಾಮುದಾಯಿಕ ಜೀವನ ಕ್ರಮವನ್ನ ಯಾವಾಗ ಆರಂಭಿಸಿದ್ರು, ಆ ಆರಂಭಿಸಿದ ಅಂದಿನಿಂದ ಇಂದಿನವರೆಗೂ ಸಹ ಈ ಸಾಮಾಜಿಕ ಸ್ತರ ವ್ಯವಸ್ಥೆ ಇದೆ. ಏನು ಅಲೆಮಾರಿ ಜೀವನ ಪದ್ಧತಿಯಿಂದ ಹಿಡಿದು ಬಿಟ್ಟು ಈಗಿನವರೆಗೂ, ಇಂದಿನ ಸಾಮಾಜಿಕ ಜೀವನದವರೆಗೂ ಸಹ ಸಾಮಾಜಿಕ ಸ್ತರ ವ್ಯವಸ್ಥೆ ವಿವಿಧ ರೂಪಗಳನ್ನ ಹೊಂದಿರತಕ್ಕಂಥದ್ದು ಇರುತ್ತೆ, ಅಂದ್ರೆ ರೂಢಿಯಲ್ಲಿ ಇದೆ ಅಂತೇಳಿ ಹೇಳಬಹುದು. ನಂತರದಲ್ಲಿ ಸಾಮಾಜಿಕ ಸ್ತರ ವಿನ್ಯಾಸ ವಿವಿಧ ರೂಪದಲ್ಲಿದೆ ಅಂತೇಳಿ ಹೇಳ್ತೀವಿ. 4ನೇ ಲಕ್ಷಣ, ಸಾಮಾಜಿಕ ಸ್ತರ ವಿನ್ಯಾಸವು ವಿವಿಧ ರೂಪದಲ್ಲಿದೆ. ಅಂದ್ರೆ ಎಲ್ಲ ಸಮಾಜಗಳಲ್ಲಿಯೂ ಸಹ ಒಂದೇ ರೀತಿಯ ಹೆಸರಿನಲ್ಲಿ ಇರದೆ ಬೇರೆ ಬೇರೆ ರೂಪದಲ್ಲಿ ಅಸ್ತಿತ್ವದಲ್ಲಿದೆ ಅಂತೇಳಿ ಹೇಳ್ಬೋದು. ಉದಾಹರಣೆ ಕೊಡ್ತಾ ಹೋಗ್ತಾರೆ. ಪ್ರಾಚೀನ ರೋಮ್ ಗೊತ್ತಿದೆ, ರೋಮನ ಕಾಲದ ನಾಗರಿಕತೆ ಓದಿದ್ರೆ ಗೊತ್ತಾಗುತ್ತೆ. ಪ್ರಾಚೀನ ರೋಮ್ ನಲ್ಲಿ ಈ ಪೆಟ್ರೀಸಿಯನ್ನರು ಅಂತ ಮತ್ತು ಪ್ಲೆಬಿಯನ್ನರು, ಮತ್ತು ಪ್ಲೆಬಿಯನ್ನರು ಅಂತಕ್ಕಂತಹ ವರ್ಗಗಳಿದ್ವು, ಜನಾಂಗಗಳಿದ್ವು. ಅವರ ನಡುವೆ ವ್ಯತ್ಯಾಸವನ್ನ ಕಾಣಬಹುದು. ಇನ್ನು ನಮ್ಮ ಭಾರತದಲ್ಲಿ ಕರ್ಮ ಸಿದ್ಧಾಂತ ಏನಿದೆ, ಈ ಕರ್ಮ ಸಿದ್ಧಾಂತದ ಆಧಾರದಲ್ಲಿ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಎಂಬತಕ್ಕಂತಹ 4 ಪ್ರಮುಖವಾಗಿರ್ತಕ್ಕಂತಹ ಸಾಮಾಜಿಕ ವಿಂಗಡಣೆ ಅಂತ ಕರಿತೀವಿ. ವರ್ಣ ವ್ಯವಸ್ಥೆ ಅಥವಾ ವರ್ಗ ವ್ಯವಸ್ಥೆ ಅಂತ ಕರಿತೀವಿ. ಈ ಒಂದು ವ್ಯವಸ್ಥೆ ಅಸ್ತಿತ್ವದಲ್ಲಿ ಇತ್ತು ಅಂತೇಳಿ ಹೇಳ್ಬೋದು. ಹೌದಲ್ಲ? ಓದಿದ್ವಿ. ಈ ಪ್ರಸ್ತುತ ದಿನದಲ್ಲಿಯೂ ಸಹ ನಾವೇ ಜಾತಿ ವ್ಯವಸ್ಥೆಯನ್ನ ಆಧಾರವಾಗಿಟ್ಕೊಂಡು ಸಮಾಜದಲ್ಲಿ ಬದುಕ್ತಾ ಇದೀವಿ. ಇದೆಯಲ್ಲ ಜಾತಿ ವ್ಯವಸ್ಥೆ, ಎಲ್ಲ ರೀತಿಯ ಜಾತಿಗಳು. ಆ ಜಾತಿ ವ್ಯವಸ್ಥೆಯಿಂದ ಹಿಡಿದ್ಬಿಟ್ಟು ಇಡೀ ಎಲ್ಲ ವ್ಯವಸ್ಥೆಗೂ ಆ ಜಾತಿ ವ್ಯವಸ್ಥೆ ಅನ್ನೋದು ಒಂದು ರೂಪ. ರಾಜಕೀಯದವರು ಏನ್ ಮಾಡ್ತಾರೆ, ಜಾತಿ ಆಧಾರದಲ್ಲಿ ರಾಜಕಾರಣ ಮಾಡ್ಲಿಕ್ಕೆ ಮಾಡ್ತಾರೆ. ಮತ್ತೆ ಯಾವುದೇ ಒಂದು ಮುಷ್ಕರ, ಅದು ಸ್ಟ್ರೈಕ್ ಅಂತ ಏನ್ ಕರಿತೀವಲ್ಲ, ಅವೆಲ್ಲ ಆದ್ರೂ ಸಹ ಆಯಾ ಜನಾಂಗಕ್ಕೆ ತಕ್ಕಂತೆ ನಮ್ಮ ಜನಾಂಗಕ್ಕೆ ಎಂತದ್ ಬೇಕು ಅಂತದ್ ಬೇಕು ಅಂತೇಳಿ ಹೋರಾಟ ಮಾಡುವ ದೃಷ್ಟಿಯಲ್ಲಿ ಎಲ್ಲ ರೀತಿಯ ಜಾತಿ ವ್ಯವಸ್ಥೆ ಕಂಡು ಬರ್ತಕ್ಕಂಥದ್ದನ್ನ ಇದು ಸ್ತರ ವಿನ್ಯಾಸ ಅಂತೇಳಿ ಹೇಳ್ಬೋದು. ಹೀಗೆ ಜಾತಿ ವ್ಯವಸ್ಥೆ ಅಸ್ತಿತ್ವದಲ್ಲಿದೆ. ಅರ್ಥ ಆಯ್ತಲ್ಲ? ನೆಕ್ಸ್ಟ್ ನಾವು ಸಾಮಾಜಿಕ ಸ್ತರ ವಿನ್ಯಾಸದ ಪ್ರಮುಖ ರೂಪಗಳು. ನೀವು ಲಕ್ಷಣಗಳು ಗೊತ್ತಾಯ್ತು. ಸಾಮಾಜಿಕ ಸ್ತರ ವಿನ್ಯಾಸವು ಸಾಮಾಜಿಕವಾದದ್ದು, ಸಾಮಾಜಿಕ ಸ್ತರ ವಿನ್ಯಾಸ ಸರ್ವವ್ಯಾಪಕವಾದದ್ದು, ಸಾಮಾಜಿಕ ಸ್ತರ ವ್ಯವಸ್ಥೆ ಪುರಾತನವಾದದ್ದು, ಸಾಮಾಜಿಕ ಸ್ತರ ವ್ಯವಸ್ಥೆ ಅಥವಾ ಸಾಮಾಜಿಕ ಸ್ತರ ವಿನ್ಯಾಸ ವಿವಿಧ ರೂಪದಲ್ಲಿದೆ ಅಂತೇಳಿ ಹೇಳಿ. ರೈಟ್. ನೆಕ್ಸ್ಟ್ ಸಾಮಾಜಿಕ ಸ್ತರ ವಿನ್ಯಾಸದ ಪ್ರಮುಖ ರೂಪಗಳು ಯಾವ್ಯಾವು? ಸಾಮಾಜಿಕ ಸ್ತರ ವಿನ್ಯಾಸದ ಪ್ರಮುಖ ರೂಪಗಳು ಯಾವ್ಯಾವು? ಸಾಮಾಜಿಕ ಸ್ತರ ವಿನ್ಯಾಸ ಇಡೀ ಜಗತ್ತಿನಾದ್ಯಂತ, ಏನು ವಿಶ್ವ ಅಂತ ಕರಿತೀವಲ್ಲ, ವಿಶ್ವದಾದ್ಯಂತ ಕಂಡು ಬಂದರೂ ಸಹ ಅದು ಒಂದೇ ರೂಪದಲ್ಲಿ ಇರೋದಿಲ್ಲ, ಬೇರೆ ಬೇರೆ ರೂಪದಲ್ಲಿ ಇರ್ತಕ್ಕಂಥದ್ದನ್ನ ನೋಡ್ತೀವಿ. ಇಲ್ಲಿ ಒಂದು ದೇಶದಲ್ಲಿ ಇರ್ತಕ್ಕಂತಹ ಸ್ತರ ವಿನ್ಯಾಸ ಮತ್ತೊಂದು ದೇಶದಲ್ಲಿ ಇಲ್ಲದೆ ಇರ್ತಕ್ಕಂಥದ್ದನ್ನ ನೋಡ್ತೀವಿ. ಅಂದ್ರೆ ಪ್ರಾಚೀನ ಸಮಾಜದಿಂದ ಡಿಜಿಟಲ್ ಸಮಾಜ ಅಂತ ಕರಿತೀವಿ. ಪ್ರಸ್ತುತ ಡಿಜಿಟಲ್ ಸಮಾಜದವರೆಗೆ ಸಾಮಾಜಿಕ ಸ್ತರ ವ್ಯವಸ್ಥೆಯಲ್ಲಿ ಇರುವ ಪ್ರಮುಖ ರೂಪಗಳು ಯಾವ್ಯಾವು ಅನ್ನೋದನ್ನು ನೋಡ್ತಾ ಹೋದ್ರೆ, ಮೊದಲನೇದು ಆದಿವಾಸಿ ಸಮಾಜ ಇದೆ, ಎರಡನೇದು ಗುಲಾಮಗಿರಿ ಇದೆ,
ಮೂರನೇದು ಎಸ್ಟೇಟ್ಸ್ ಪದ್ಧತಿ ಎನ್ನುವುದಿದೆ, ನಾಲ್ಕನೇದು ವರ್ಣ ವ್ಯವಸ್ಥೆ ಇದ್ರೆ, ಕೊನೆಯದಾಗಿ ಜಾತಿ ವ್ಯವಸ್ಥೆ. ನಾವು ಕ್ರಮವಾಗಿ ನೋಡ್ತಾ ಹೋದ್ರೆ ಯಾವುದು ಆದಿವಾಸಿ ಸಮಾಜ, ಗುಲಾಮಗಿರಿ, ಎಸ್ಟೇಟ್ಸ್ ಪದ್ಧತಿ, ವರ್ಣ ವ್ಯವಸ್ಥೆ ಮತ್ತು ಜಾತಿ ವ್ಯವಸ್ಥೆ, ಇವು ಸಾಮಾಜಿಕ ಸ್ತರ ವಿನ್ಯಾಸದ ಪ್ರಮುಖ ರೂಪಗಳು ಅಂತೇಳಿ ಹೇಳ್ಬೋದು. ಅರ್ಥ ಆಯ್ತು ಅನ್ಕೊಂಡಿದ್ದೀನಿ. ಸೊ ಮತ್ತೆ ಮುಂದಿನ ಕಾನ್ಸೆಪ್ಟ್ ಕಲಿಕಾಂಶಕ್ಕೆ, ಅಸ್ಪೃಶ್ಯತೆ ಎನ್ನುವುದು ಒಂದು ಸಾಮಾಜಿಕ ಪಿಡುಗು ಅಂತೇಳಿ ಹೇಳಲಾಗುತ್ತೆ. ಅಸ್ಪೃಶ್ಯತೆ ಸಾಮಾಜಿಕ, ಇದು ಒಂದು ಸಾಮಾಜಿಕ ಪಿಡುಗು. ಸಾಮಾಜಿಕ ಪಿಡುಗು ಅಂತ ಗೊತ್ತು ನಿಮಗೆ, ಸಮಾಜವನ್ನ ಕಾಡುವಂತದ್ದು, ಸಮಾಜಕ್ಕೆ ಒಂದು ರೋಗದಂತಿರ್ತಕ್ಕಂತಹ ಒಂದು ಪಿಡುಗು ಅಲ್ವಾ. ಇದೊಂದು ರೋಗ, ಸಮಾಜದಲ್ಲಿ ಅಂಟಿಕೊಂಡಿರ್ತಕ್ಕಂತಹ ಒಂದು ಪಿಡುಗು ಅಂತೇಳಿ ಹೇಳಲಾಗುತ್ತೆ. ಇಲ್ಲಿ ಭಾರತದಲ್ಲಿ ಮೊದಲು ವರ್ಣ ವ್ಯವಸ್ಥೆ ಅನ್ನೋದು ಚಾಲ್ತಿಯಲ್ಲಿ. ವರ್ಣ ವ್ಯವಸ್ಥೆ ನಿಮ್ಗೆ ಗೊತ್ತಿರ್ಬೋದು, ಚಾತುರ್ವರ್ಣ ವ್ಯವಸ್ಥೆ ಅಂತ ಹೇಳ್ತೀವಿ. ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ ಮತ್ತು ಶೂದ್ರ ಅಂತಕ್ಕಂತಹ ಒಂದು ವರ್ಣ ವ್ಯವಸ್ಥೆ ಅಸ್ತಿತ್ವದಲ್ಲಿ ಇತ್ತು, ಹೌದಲ್ಲ. ಸೊ ಆದ್ರೆ ಈ ವರ್ಣ ವ್ಯವಸ್ಥೆಯಲ್ಲಿ ಯಾವ್ಯಾವ ರೀತಿಯ ಭಿನ್ನತೆಯನ್ನ ಕಾಣ್ತಾ ಹೋದ್ವಿ. ಇಲ್ಲಿ ಕರ್ಮ ಸಿದ್ಧಾಂತ ಅಂತ ನಾನು ಆಗ್ಲೇ ಹೇಳಿದೆ. ಈ ಕರ್ಮ ಸಿದ್ಧಾಂತವು ಆ ಒಂದು ಚಾತುರ್ವರ್ಣ ವ್ಯವಸ್ಥೆಯನ್ನ ಹೇಗೆ ರೂಪಿಸಿದೆ ಅಂದ್ರೆ ಆ ತತ್ವ ಹೇಗಿದೆ ಅಂತ ಹೇಳಿದ್ರೆ, ಬ್ರಾಹ್ಮಣರು ಅಧ್ಯಯನವನ್ನ ಮಾಡಬೇಕು, ಅಧ್ಯಾಪನವನ್ನ ಮಾಡಬೇಕು ಮತ್ತು ಯಜ್ಞ ಯಾಗಾದಿಗಳನ್ನ ನಡೆಸ್ಕೊಂಡು ಹೋಗ್ತಕ್ಕಂತಹ ಒಂದು ವರ್ಣ ಏನಿದೆ, ಸೊ ಅದನ್ನ ಬ್ರಾಹ್ಮಣ ಅಂತ ಕರೀತಾರೆ. ಏನ್ ಪುರೋಹಿತ ವರ್ಗ ಯಜ್ಞ ಯಾಗಾದಿಗಳನ್ನು ಮಾಡ್ತಕ್ಕಂಥದ್ದು, ಅಧ್ಯಯನವನ್ನು ಮಾಡ್ತಕ್ಕಂಥದ್ದು, ಸೊ ಹೀಗೆ ಶಿಕ್ಷಣವನ್ನ ಕಲಿತಕ್ಕಂತಹ ಒಂದು ವರ್ಗ ಬ್ರಾಹ್ಮಣ ವರ್ಗ ಅಂತೇಳಿ ವ್ಯತ್ಯಾಸೀಕರಿಸಿದ್ರು. ಎರಡನೇದಾಗಿ ಕ್ಷತ್ರಿಯ. ಕ್ಷತ್ರಿಯರ ಕೆಲಸ ಏನು? ರಾಜ್ಯಾಡಳಿತವನ್ನು ಮಾಡುವುದು. ರಾಜ ಏನ್ ಮಾಡಬೇಕು? ರಾಜ್ಯಾಡಳಿತವನ್ನ ಮಾಡಬೇಕು. ವೈಶ್ಯ ಅಂದ್ರೆ ವ್ಯಾಪಾರ ವ್ಯವಹಾರದಲ್ಲಿ ತೊಡಕೊಳ್ಬೇಕು, ವ್ಯಾಪಾರ ವ್ಯವಹಾರವನ್ನ ಮಾಡ್ತಕ್ಕಂಥವ್ರು ವೈಶ್ಯರು ಅಂತ ಕರೆಸ್ಕೊಂಡ್ರೆ. ಇನ್ನು ಕೊನೆಯ ವರ್ಗ ಶೂದ್ರ ವರ್ಗ. ಈ ಶೂದ್ರ ವರ್ಗ ಈ ಕೃಷಿಯಲ್ಲಿ ಈ ಕೂಲಿಕಾರನಾಗಿ ಕೆಲಸವನ್ನ ನಿರ್ವಹಿಸಬೇಕಾಗಿರ್ತಕ್ಕಂಥದ್ದು ಆ ಒಂದು ಸಿದ್ಧಾಂತ ಏನಿದೆ, ಆ ಕರ್ಮ ಸಿದ್ಧಾಂತದ ಒಂದು ಆಶಯವಾಗಿತ್ತು. ಸೊ ಈ ರೀತಿಯಲ್ಲಿ ಭಾರತದ ಪುರಾತನ ಭಾರತದಲ್ಲಿ ನಾವೇನು ವೇದಗಳ ಕಾಲದ ನಾಗರಿಕತೆ ಅಂತ ಕರಿತೀವಿ. ಸೊ ಆ ಕಾಲಗಳಲ್ಲಿ ವರ್ಣ ವ್ಯವಸ್ಥೆ ಅನ್ನೋದು ಈ ರೀತಿಯಾಗಿ ವಿಭಿನ್ನತೆ ಇರತಕ್ಕಂಥದ್ದನ್ನ ಕಾಣ್ತೀವಿ. ಅಲ್ಲಿ ಸಮಾಜ ಸ್ತರ ಹೇಗೆ ಹಂಚಿಕೆ ಆಗಿತ್ತು ಅಂತದನ್ನ ನಾವು ತಿಳ್ಕೊಳ್ತಾ ಹೋಗ್ತೀವಿ. ಇನ್ನು ಶೂದ್ರರಿಗಿಂತ ಮತ್ತೊಂದು ವರ್ಗ ಇತ್ತಂತ. ಶೂದ್ರರಿಗಿಂತ ಮತ್ತೊಂದು ವರ್ಗ, ಅದಕ್ಕಿಂತ ಕೆಳಗಿರ್ತಕ್ಕಂತಹ ಮತ್ತೊಂದು ವರ್ಗ, ಐದನೇ ವರ್ಗ ಅಂತ ಏನ್ ಕರಿತೀವಿ. ಸೊ ಏನು ಅಂತ್ಯಂಜರ ಅಂತ ಕರಿತೀವಿ. ಸೊ ಅದರಲ್ಲಿ ನಾವು ಅಸ್ಪೃಶ್ಯರು ಅಂತ ಏನ್ ಕರಿತೀವಿ, ಅವರನ್ನ ಅಂತ್ಯಂಜರ. ಸೊ ಇವರ ಸ್ಥಿತಿ, ಇವ್ರ ಮನುಷ್ಯ ಅಲ್ಲ, ಇವ್ರ ಮನುಷ್ಯರೇ ಅಲ್ವೇನೋ ಎಂಬತಕ್ಕಂತಹ ರೀತಿಯಲ್ಲಿ ಅವರನ್ನ ನೋಡ್ಕೊಳ್ತಾ ಇತ್ತು ಅಂದಿನ ಸಮಾಜದ ವರ್ಣ ವ್ಯವಸ್ಥೆ. ಮನುಷ್ಯರೇ ಅಲ್ಲಪ್ಪ, ಇವ್ರೇನೋ ಪ್ರಾಣಿಗಳು ಅಥವಾ ಎಲ್ಲರಿಗಿಂತ ಕಡೆಯಾದವರು ಎಂಬಂತಹ ರೀತಿಯಲ್ಲಿ ಅವರನ್ನ ನೋಡ್ಕೊಳ್ತಾ ಇತ್ತು. ಅಂದ್ರೆ ಅಸ್ಪೃಶ್ಯತೆಯ ಆಚರಣೆಯ ಅಸ್ಪೃಶ್ಯತೆ ಆಚರಣೆ ಇತ್ತು. ಇದು ವರ್ಣ ವ್ಯವಸ್ಥೆಯ ಹುಟ್ಟಿನೊಂದಿಗೆ ತನ್ನ ಅಸ್ತಿತ್ವವನ್ನ ಪಡ್ಕೊಂಡಿತು. ಸ್ಪೃಶ್ಯ ಮತ್ತು ಅಸ್ಪೃಶ್ಯ, ಸ್ಪೃಶ್ಯ ಮತ್ತು ಅಸ್ಪೃಶ್ಯ ಅಂತ ಹೇಳಿದ್ವಿ. ಈ ಭಾವನೆ ಸಾಮಾಜಿಕವಾಗಿ, ಆರ್ಥಿಕವಾಗಿ ಮತ್ತು ಅಸಮಾನತೆ ಏನಿದೆ, ಆರ್ಥಿಕ ಅಸಮಾನತೆಯ ಮೂಲದಿಂದ ರೂಪುಗೊಂಡದ್ದು. ಅಸ್ಪೃಶ್ಯ ಎಂಬುದು ಏನರ್ಥವನ್ನು ಕೊಡುತ್ತೆ ಅಂದ್ರೆ ಮುಟ್ಟಬಾರದ, ಮುಟ್ಟಬಾರದ ಅಥವಾ ಮುಟ್ಟಲಾಗದ ಎಂಬ ಅರ್ಥವನ್ನ ಅದಕ್ಕೆ ನೀಡ್ತಾ. ಅದಕ್ಕೆ ಬ್ರಿಟಿಷ್ ಗವರ್ಮೆಂಟ್ ಏನ್ ಮಾಡ್ತು ಅಂತ ಹೇಳಿದ್ರೆ 1935ರಲ್ಲಿ ಒಂದು ಕೇಂದ್ರ ಕಾಯ್ದೆ, ಸೆಂಟ್ರಲ್ ಆಕ್ಟ್ ಅಂತಕ್ಕಂಥದ್ದು ಕೇಂದ್ರ ಕಾಯ್ದೆಯನ್ನ ಜಾರಿಗೆ ತರುವ ಮೂಲಕ ಏನು ಅಸ್ಪೃಶ್ಯರು ಅಂತ ಕರೀತೀವಿ, ಈ ಅಸ್ಪೃಶ್ಯರು ಮತ್ತೆ ಗುಡ್ಡಗಾಡು, ಈ ಗುಡ್ಡಗಾಡು ವರ್ಗದ ಜನರನ್ನ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ, SC ಮತ್ತು ST, ಶೆಡ್ಯೂಲ್ ಕ್ಯಾಸ್ಟ್ ಮತ್ತು ಶೆಡ್ಯೂಲ್
ಟ್ರೈಬ್ ಅಂತೇಳಿ. ಸೊ ಈ ಪಂಗಡಗಳು ಎಂಬುದಾಗಿ ಹೆಸರಿಸಿತು. ಅಸ್ಪೃಶ್ಯರು ಮತ್ತೆ ಗುಡ್ಡಗಾಡು ಜನಾಂಗಗಳನ್ನ SC/ST ವರ್ಗಕ್ಕೆ ಸೇರಿಸಿತು. ಯಾರು 1938ರಲ್ಲಿ ಬ್ರಿಟಿಷ್ ಸರ್ಕಾರ ಸೆಂಟ್ರಲ್ ಆಪ್ಷನ್ ಕೇಂದ್ರ ಕಾಯ್ದೆಯನ್ನು ಜಾರಿಗೆ ತರುವ ಮೂಲಕ ಈ ಒಂದು ವರ್ಗದವರನ್ನ SC ಮತ್ತು ST ವರ್ಗಕ್ಕೆ ಸೇರಿಸಿತು. ಸೊ ಈಗ ನಮ್ಮ ಭಾರತ ರತ್ನ ಅಂತ ಏನ್ ಕರೀತೀವಿ, ಡಾಕ್ಟರ್ BR ಅಂಬೇಡ್ಕರ್. ಡಾಕ್ಟರ್ BR ಅಂಬೇಡ್ಕರ್ ನಮ್ಮ ಭಾರತ ರತ್ನ ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಅಂತ ಕರೀತೀವಿ. ಮಕ್ಕಳೇ, ನವೆಂಬರ್ 26 ಇಂದು ನಾವು ಸಂವಿಧಾನ ದಿನಾಚರಣೆಯನ್ನ ಆಚರಿಸ್ತಾ ಇದ್ವಿ. ಭಾರತದ ಸಂವಿಧಾನ ಇಡೀ ವಿಶ್ವದಲ್ಲಿ ಬೃಹತ್ ಆಗಿರ್ತಕ್ಕಂತಹ ಸಂವಿಧಾನ, ದೊಡ್ಡದಾಗಿರ್ತಕ್ಕಂತಹ ಸಂವಿಧಾನ. ಭಾರತದ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆ ವಿಶ್ವಕ್ಕೆ ಮಾದರಿಯಾಗಿರ್ತಕ್ಕಂಥದ್ದು. ಸೊ ಈ ಒಂದು ವ್ಯವಸ್ಥೆಯನ್ನ ನಮಗೆ ಅದಕ್ಕೆ ಅಡಿಪಾಯ ಆಗಿರ್ತಕ್ಕಂತಹ ಒಂದು ಶ್ರೇಯಸ್ಸು ಡಾಕ್ಟರ್ BR ಅಂಬೇಡ್ಕರ್ ಅವರಿಗೆ ಸಲ್ಲಿಸುತ್ತೆ. ಸೊ ಆ ಮೂಲಕ ಇವತ್ತು ನಾವು ಸಂವಿಧಾನ ದಿನವನ್ನಾಗಿ ಆಚರಿಸ್ತಾ ಇದ್ದೀವಿ. ರೈಟ್. ಇಲ್ಲಿ ಅಂಬೇಡ್ಕರ್ ಅವರು ಹೇಳುವಂತೆ ಹೊರಗಿನಿಂದ ಬಂದವರು ಊರಿನಿಂದ ಹೊರಗಡೆ ನೆಲೆಸಿದರು ಅಥವಾ ಇದ್ದವರನ್ನು ಕಾರಣಾಂತರಗಳಿಂದ ಊರ ಹೊರಕ್ಕೆ ತಳ್ಳಲಾಯಿತು ಎಂಬುದನ್ನ ವಿಶ್ಲೇಷಣೆ ಮಾಡಿದ್ರೆ ಅಸ್ಪೃಶ್ಯತೆಯ ಉಗಮ ಮತ್ತು ಅಸ್ಪೃಶ್ಯರು ಯಾರೆಂಬುದು ಅರ್ಥವಾಗುತ್ತೆ. ಹಿಂಗೈತೆ, ಹೊರಗಿಂದ ಬಂದವರು ಊರಿಂದ ಹೊರಗಡೆ ನೆಲೆಸಿದಾರೋ ಅಥವಾ ಹೊರಗಿಂದ ಬಂದವರು ಊರೊಳಗೆ ಬಂದು ಊರಲ್ಲಿರ್ತಕ್ಕಂಥವ್ರನ್ನ ಹೊರಕ್ಕೆ ಹಾಕಿದರು ಎಂಬುದನ್ನ ವಿಶ್ಲೇಷಣೆ ಮಾಡಿದ್ರೆ ಇಲ್ಲಿ ಅಸ್ಪೃಶ್ಯತೆ ಹೆಂಗ್ ಉಟ್ಕೊಳ್ತು ಮತ್ತೆ ಅಸ್ಪೃಶ್ಯರು ಯಾರು ಎಂಬುದು ತಿಳಿಯುತ್ತೆ ಅಂತ ಹೇಳಿ ಹೇಳ್ತಾರೆ. ಅಡವಿ ದೇವ ಬಂದು ಊರ್ ದೇವನ್ ಓಡಿಸಿತ್ತಂತೆ ಅಂತ ಕದೆ ಮೊದಲ ಅಂದ್ರೆ ನಮ್ಮ ಅಸ್ತಿತ್ವದಲ್ಲಿ ನಾವಿರ್ತೇವೆ. ಸೊ ಅಂತ ಸಂದರ್ಭದಲ್ಲಿ ಬೇರೆ ಯಾರೋ ಬಂದು ನಮ್ಮನ್ನ ಹೊರ ಹಾಕಿ ಅವರು ಅಸ್ತಿತ್ವವನ್ನ ಪಡ್ಕೊಳ್ತಕ್ಕಂಥದ್ದು. ಸೊ ಅಂದ್ರೆ ಅರ್ಥ ಏನಾಗುತ್ತೆ, ಇಲ್ಲಿ ಬಹಳ ನೀಟಾಗಿ ಹೇಳ್ತಾ ಹೋಗಿದೆ ಅರ್ಥ. ಯಾರೋ ಬಂದು ನಮ್ಮನ್ನ ಹೊರಗೆ ತಪ್ಪಿ ನಮ್ಮನ್ನೇ ಅಸ್ಪೃಶ್ಯರು ಅಂತಕ್ಕಂದ್ರೆ ನಮ್ಗೆ ಹೇಗಾಗತ್ತೆ? ಇಲ್ಲಿ ಮೂಲ ಯಾರು? ನಾವಿರ್ತೀವಿ, ಹೌದಲ್ಲ? ಸೊ ಆ ಅರ್ಥದಲ್ಲಿ ಅವರು ತಿಳಿಸ್ತಕ್ಕಂಥದ್ದು. ಇನ್ನು ಇದರಲ್ಲೇ ಮಹಾತ್ಮ ಗಾಂಧೀಜಿಯವರು ಹೇಳೋ ಪ್ರಕಾರ ಅಸ್ಪೃಶ್ಯತೆ ಜಾತಿ ವ್ಯವಸ್ಥೆ ಏನಿದೆ, ಈ ಜಾತಿಯ ಅತ್ಯಂತ ತಿರಸ್ಕಾರವಾಗಿರ್ತಕ್ಕಂತಹ ಒಂದು ಅಭಿವ್ಯಕ್ತಿ. ಅಸ್ಪೃಶ್ಯತೆ ಜಾತಿಯ ಅತ್ಯಂತ ತಿರಸ್ಕಾರ ಅರ್ಹವಾದ ಒಂದು ಅಭಿವ್ಯಕ್ತಿ. ಇದು ಹಿಂದೂ ಸಮಾಜದ ಶರೀರವನ್ನ ಕುಷ್ಠರೋಗದ ಹುಣ್ಣಿನಂತೆ ಪೀಡಿಸುತ್ತದೆ. ಅಸ್ಪೃಶ್ಯತೆ ನಿವಾರಣೆಗೆ ಅಂಬೇಡ್ಕರ್ ಅವರು ಯಾವೆಲ್ಲ ಹೋರಾಟಗಳನ್ನ ಮಾಡಿದ್ರು, ಮಹಾತ್ಮ ಗಾಂಧೀಜಿಯವರು ಯಾವ ರೀತಿ ಅಸ್ಪೃಶ್ಯರಿಗೆ ಸಹಾಯ ಹಸ್ತವನ್ನ ನೀಡ್ತಾ ಬಂದ್ರು ಅನ್ನೋದನ್ನ ನಾವಿಲ್ಲಿ ಸ್ಮರಿಸ್ಕೊಳ್ಬಹುದು. ಗೊತ್ತಾಯ್ತಲ್ಲ ಮಕ್ಕಳೇ? ಹೀಗಾಗಿ ಅಸ್ಪೃಶ್ಯತೆ ಒಂದು ಸಾಮಾಜಿಕ ಪಿಡುಗು ಎಂಬುದಾಗಿ ಹೇಳ್ಬೋದು. ಅಸ್ಪೃಶ್ಯತೆಯ ಸಮಸ್ಯೆಗಳು ಏನು? ಅಸ್ಪೃಶ್ಯತೆಯ ಸಮಸ್ಯೆಗಳೇನು ಅಂತ ನೋಡ್ತಾ ಹೋದ್ರೆ, ಮೊದಲನೇದಾಗಿ ನಾವು ಅಸ್ಪೃಶ್ಯತೆಯಲ್ಲಿ ಸಾಮಾಜಿಕ ವ್ಯವಸ್ಥೆಯಲ್ಲಿ ಅತ್ಯಂತ ಕೆಳಮಟ್ಟದ ಸ್ಥಾನ. ನಾವೇನೋ ವರ್ಣ ವ್ಯವಸ್ಥೆ ಅಂತ ಏನ್ ಕರಿತೀವಿ, ಸಮಾಜದಲ್ಲಿರ್ತಕ್ಕಂತಹ ವರ್ಣ ವ್ಯವಸ್ಥೆ, ಸಮಾಜದಲ್ಲಿ ವರ್ಣ ವ್ಯವಸ್ಥೆ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಅಂತ ಹೇಳ್ತೀವಿ. ಶೂದ್ರರಿಗಿಂತ ಕೆಳಮಟ್ಟದ ಸ್ಥಾನದಲ್ಲಿರ್ತಕ್ಕಂಥವ್ರೆ ಅಸ್ಪೃಶ್ಯರು ಅಥವಾ ಅಂತ್ಯಜರು, ಹೌದಲ್ಲ? ಸೊ ಇದು ಕೆಳಮಟ್ಟದ ಸ್ಥಾನ. ಈ ಮನುಸ್ಮೃತಿ ಪ್ರಕಾರ, ಮನುಸ್ಮೃತಿ ಅಂತೆ ಸೊ ರಚನೆ ಮಾಡೋದು ಮನುಸ್ಮೃತಿ ಇದೆ. ಸೊ ಈ ಮನುಸ್ಮೃತಿ ಹೇಳೋ ಪ್ರಕಾರ ಈ ಚಂಡಾಲರನ್ನ ಮುಟ್ಟಿದವರು 10 ಹಲವು ಪ್ರಾಯಶ್ಚಿತ್ತಕ್ಕೆ ಒಳಗಾಗಬೇಕು ಎಂಬುದಾಗಿ ತಿಳಿಸ್ತಾ ಹೋಗ್ತಾರೆ. ಅಂದ್ರೆ ವ್ಯಾಘ್ರಪಾದ ಸ್ಮೃತಿ ಹೇಳುವಂತೆ, ಅದರಲ್ಲಿ ಮತ್ತೊಂದು ವ್ಯಾಘ್ರಪಾದ ಸ್ಮೃತಿ ಹೇಳುವಂತೆ ಹಸುವಿನ ಬಾಲದ ಉದ್ದಕ್ಕಿಂತ ಕಡಿಮೆ ಅಂತರದಲ್ಲಿ
ಅಂತ್ಯಜರನ್ನ ಭೇಟಿಯಾದ್ರೆ ಆ ಸವರ್ಣೀಯರು ಸ್ನಾನ ಮಾಡಿ ಮೈಲಿಗೆಯನ್ನ ಹೋಗಲಾಡಿಸಿಕೊಳ್ಳಬೇಕಾಗಿತ್ತು. ಎಂತ ಅಮಾನವಯವಾಗಿರ್ತಕ್ಕಂತಹ ಒಂದು ಅಂಶ ಅದಲ್ಲ. ಮನುಸ್ಮೃತಿಯಲ್ಲಿ ಹೇಳೋ ಪ್ರಕಾರ ಅವರನ್ನು ಮುಟ್ಟಿದವರು ಪ್ರಾಯಶ್ಚಿತ್ತಕ್ಕೊಳಗಾಗಬೇಕು ಅಂತ ಹೇಳ್ತಾರೆ. ವ್ಯಾಘ್ರಪಾದ ಎಂತಕ್ಕಂಥ ಸ್ಮೃತಿಯ ಪ್ರಕಾರ ಅವರನ್ನ ಹಸುವಿನ ಬಾಲದ ಉದ್ದಕ್ಕಿಂತ ಕಡಿಮೆ ಅಂತರದಲ್ಲಿ ಭೇಟಿಯಾದ್ರೆ ಅವರು ಸ್ನಾನ ಮಾಡಿ ಮೈಲಿಗೆಯನ್ನ ಹೋಗಲಾಡಿಸ್ಕೊಳ್ಬೇಕು ಅಂತ ಒಂದು ಪರಿಸ್ಥಿತಿ. ಹಾಗಾಗಿ ಇದೆಷ್ಟು ಒಂದು ಕೆಳಮಟ್ಟದ ಸ್ಥಾನದಲ್ಲಿ ನೋಡ್ತಾ ಇದ್ರು ಆ ಪರಿಸ್ಥಿತಿಯಲ್ಲಿ ಅಂದ್ರೆ ನಮಗೆ ಗೊತ್ತಾಗುತ್ತೆ. ರೈಟ್. ಇನ್ನ ಒಂದು ಈ ಮಲಬಾರ್ನಲ್ಲಿ, ನಾವು ಮಲಬಾರ್ ತೀರಾ ಅಂತ ಹೇಳ್ತೇವೆ. ಸೊ ಮಲಬಾರ್ನಲ್ಲಿ ತಾವೇ ತಯಾರಿಸಿದ ಚಪ್ಪಳಿಗಳನ್ನ ಅಂಚೆಯರು ಧರಿಸಿಕೊಳ್ಳುವಂತಿರ್ಲಿಲ್ಲ. ಅವರೇ ಮಾಡ್ತಿದ್ದು ಚಪ್ಪಳಿಗಳನ್ನ, ಆದ್ರೆ ಅವರು ಧರಿಸಿಕೊಳ್ತಕ್ಕಂತ ಇರ್ಲಿಲ್ಲ. ಸವರ್ಣೀಯರ ಕೆರೆ, ಏನು ಮೇಲ್ವರ್ಗದ ಕೆರೆ ಆಗಿರ್ಬೋದು, ಕೊಳ ಆಗಿರ್ಬೋದು, ಬಾವಿ ಆಗಿರ್ಬೋದು, ಕಟ್ಟೆ ಆಗಿರ್ಬೋದು, ಸೊ ಇವುಗಳಲ್ಲಿ ಸ್ಮಶಾನ ಆಗಿರ್ಬೋದು, ಇವುಗಳನ್ನ ಬಳಸಂಗಿರ್ಲಿಲ್ಲ. ಅರ್ಥ ಆಗುತ್ತಲ್ಲ. ಸೊ ಇವುಗಳ ಹತ್ರ ಹೋಗಂಗೆ ಇರಲಿಲ್ಲ, ಅವುಗಳನ್ನ ಬಳಸುವಾಗಿರ್ಲಿಲ್ಲ. ಇಲ್ಲಿ ಒಂದು ಹೇಳ್ತಾ ಹೋಗ್ತಾರೆ, ಬಿ ಕುಪ್ಪಸ್ವಾಮಿಯವರು ಕೆಲವೊಂದು ದಾಖಲೆಗಳನ್ನ ನೀಡಿರೋ ಪ್ರಕಾರ ಅವರ ದಾಖಲಿಸಿರ್ತಕ್ಕಂಥ ಮಲ ಹೊರತಕ್ಕಂಥ ಸತ್ತ ಪ್ರಾಣಿಗಳನ್ನ ಹೊರುವಂತಹ ಅಥವಾ ಸಾಗಿಸ್ತಕ್ಕಂತಹ, ಬೀದಿ ಬದಿರತಕ್ಕಂಥ ಚರಂಡಿಗಳನ್ನ ಗುಡಿಸುವ ಈ ಹೀನ ವೃತ್ತಿಗಳು ಅಂತ ಏನ್ ಕರಿತೀವಲ್ಲ, ಸೊ ಹೀನ ವೃತ್ತಿಗಳನ್ನ ಅವರು ಮಾಡ್ಬೇಕಾಗಿತ್ತು. ಯಾರು? ಅಸ್ಪೃಶ್ಯರು ಮಾಡ್ಬೇಕಾಗಿತ್ತು. ಹೀಗೆ ಸಾಮಾಜಿಕವಾಗಿ ಅತ್ಯಂತ ಕೆಳಸ್ಥಾನಗಳನ್ನ ಅಸ್ಪೃಶ್ಯರಿಗೆ ನೀಡಲಾಗಿತ್ತು. ಅವರು ಹುಟ್ಟಿನ ಕಾರಣಕ್ಕಾಗಿಯೇ ಅವರ ಸಾಮಾಜಿಕ ಚಲನೆಯನ್ನ ನಿಯಂತ್ರಣ ಮಾಡಲಾಗಿತ್ತು. ನೀನು ಅಸ್ಪೃಶ್ಯ ಅಂತ ಹೇಳಿದ್ರೆ ನೀನು ಇಂಥ ಕೆಲಸಗಳನ್ನ ಮಾಡ್ಲೇಬೇಕು. ಮಲವನ್ನು ಹೊರಬೇಕು, ಸತ್ತ ಪ್ರಾಣಿಗಳನ್ನ ಸಾಗಿಸ್ಬೇಕು. ಸೊ ಹಾಗೆ ಬೀದಿ ಕಡೆಗಡೆ ಇರ್ತಕ್ಕಂಥ ಚರಂಡಿಗಳನ್ನ ಗುಡಿಸ್ತಕ್ಕಂತಹ ಹೀನಾಯ ಕೆಲಸಗಳನ್ನ ಅವರು ಮಾಡಬೇಕಾಗಿತ್ತು. ಅಂದ್ರೆ ಅಂದಿನ ಅವ್ರು ಬಿಟ್ರೆ ಬೇರೆ ಯಾರು ಮಾಡಂಗಿಲ್ಲ. ಸೊ ಅವ್ರ ಹತ್ರ ಯಾರು ಹೋಗಂಗಿಲ್ಲ. ಅವರು ಸವರ್ಣೀಯರ ಕೆರೆ, ಬಾವಿ, ಕೊಳ್ಳ ಯಾವಗಳನ್ನ ಬಳಸಂಗಿರ್ಲಿಲ್ಲ. ಎಂತ ವ್ಯವಸ್ಥೆ ಆ ಸಮಾಜದಲ್ಲಿ ಅಸ್ತಿತ್ವದಲ್ಲಿ ಇತ್ತು ಅನ್ನೋದನ್ನ ನೋಡ್ಬೋದು. ಇದು ಒಂದು ಅವರ ಸಮಸ್ಯೆ. ನೆಕ್ಸ್ಟ್, ಶೈಕ್ಷಣಿಕ ಅವಕಾಶಗಳಿಂದ ಹೊರಗಿಡಲಾಗಿತ್ತು. ಅಸ್ಪೃಶ್ಯರನ್ನ ಶೈಕ್ಷಣಿಕ ಅವಕಾಶಗಳು, ಶಿಕ್ಷಣವನ್ನ ಪಡೆಯುವಂಗೆ ಇರಲಿಲ್ಲ. ನಾವು ಅನೇಕ ಶತಮಾನಗಳಿಂದ ಅಸ್ಪೃಶ್ಯರಿಗೆ ಈ ಶೈಕ್ಷಣಿಕ ಚಟುವಟಿಕೆಗಳಿಂದ ದೂರ ಇಡಲಾಗಿತ್ತು. ಮತ್ ಅವರು ನಾನು ಓದ್ತೀನಿ ಅಂತ ಕೇಳಂಗೂ ಇರ್ಲಿಲ್ಲ, ಅವ್ರು ಓದಂಗೂ ಇರ್ಲಿಲ್ಲ, ಅಥವಾ ಇನ್ನೊಂದೇನು ಸಂಸ್ಕೃತ ಭಾಷೆಯನ್ನು ಕಲಿಯುವಂತೆ ಇರ್ಲಿಲ್ಲ. ಅಂದ್ರೆ ಧರ್ಮ ಗ್ರಂಥಗಳ ಬಗ್ಗೆ ತಿಳುವಳಿಕೆಯನ್ನ ಪಡೆಯಂಗಿರ್ಲಿಲ್ಲ. ನಾವು ಮಧ್ಯಯುಗ ಅಂತ ಏನ್ ಕರಿತೀವಿ, ಸೊ ಈ ಮಧ್ಯಯುಗದಲ್ಲೂ ಸಹ ಇದೇ ಸ್ಥಿತಿ ಮುಂದುವರಿತಾ ಬಂತು. ಬ್ರಿಟಿಷರು ಯಾವಾಗ ಭಾರತಕ್ಕೆ ಬಂದ್ರು, ಅವ್ರು ಬರೋದಕ್ಕಿಂತ ಮುಂಚೆ ಅಸ್ಪೃಶ್ಯ ವಿದ್ಯಾರ್ಥಿಗಳಿಗೆ ಅಂದ್ರೆ ಅಸ್ಪೃಶ್ಯ ವಿದ್ಯಾರ್ಥಿಗಳು ಮತ್ತು ಸವರ್ಣೀಯ ವಿದ್ಯಾರ್ಥಿಗಳು ಬೇರೆ ಬೇರೆ, ಅಂದ್ರೆ ವಿದ್ಯಾರ್ಥಿ ಜೊತೆ ಬೆರಳಿಕ್ಕೆ ಬಿಡ್ತಾ ಇರ್ಲಿಲ್ಲ. ಸೊ ಒಟ್ಟಿಗೆ ಕುಳಿತು ಪಾಠಗಳನ್ನ ಕೇಳುವಂತಿರ್ಲಿಲ್ಲ. ಅವರನ್ನ ದೂರ ಕೂರಿಸಲಾಗಿತ್ತು. ಅಸ್ಪೃಶ್ಯರು ಏನಿದ್ರು ಅವರನ್ನ ಸವರ್ಣೀಯರಿಂದ ದೂರ ಕೂರಿಸಲಾಗಿತ್ತು. ಮೈಲಿಗೆಯ ಕಾರಣ ಈ ಕೆಳಜಾತಿ ಜನರಿಗೆ ಶೈಕ್ಷಣಿಕ ಸೌಲಭ್ಯಗಳಿಂದ ಹೊರಗಿಡಲಾಗಿತ್ತು. ನೀವು ಅಂಬೇಡ್ಕರ್ ಅವರ ಬಗ್ಗೆ ಒಂದು ಧಾರಾವಾಹಿ ಬರುತ್ತೆ ಜಿ ಕನ್ನಡದಲ್ಲಿ, ಮಹಾನಾಯಕ. ನೀವು ನೋಡಿದಿರಲ್ಲ ಗೊತ್ತಿಲ್ಲ. ಸೊ ಅಲ್ಲಿನ ಒಂದು ಸಾಮಾಜಿಕ ವ್ಯವಸ್ಥೆ ಅಡಿಯಲ್ಲಿ ಹೇಗೆ ಅವರ ಕುಟುಂಬಕ್ಕೆ ತೊಂದರೆಗಳಾಗ್ತಾ ಇರ್ತವೆ, ಆ ತೊಂದರೆಗಳನ್ನ ಎದುರಿಸಿ ಯಾವ ರೀತಿ ಅವರು ಶಿಕ್ಷಣವನ್ನ ಪಡಿತಾ ಹೋಗ್ತಾರೆ ಅನ್ನೋದು ನಿಮ್ಗೆ ಅದರಲ್ಲಿ ಮನವರಿಕೆ ಆಗುತ್ತೆ. ಆ ಧಾರಾವಾಹಿಯನ್ನ ನೋಡಿ ನಮ್ಗೆ ಇನ್ಸ್ಪಿರೇಷನ್ ಏನಿದೆ, ಸೊ ಅದು ಆಗ್ಬಹುದು ಅಂತ ಒಂದು ಹೇಳಿದೆ ಅಷ್ಟೇ. ಇಲ್ಲಿ ಶಿಕ್ಷಣವು ಅಂಬೇಡ್ಕರ್ ಅವರಿಗೆ ಸಾಮಾಜಿಕ ನ್ಯಾಯ ಪಡೆಯುವ ಹೋರಾಟಕ್ಕೆ ಪ್ರವೇಶವನ್ನ ನೀಡ್ತು. ನನಗೆ ಸಾಮಾಜಿಕ ನ್ಯಾಯ ದೊರಕಿಸ್ಕೊಡ್ಬೇಕು, ನಾನು ಸಾಮಾಜಿಕವಾಗಿ ಸ್ವತಂತ್ರ ಆಗ್ಬೇಕು ಮೊದಲು ಅನ್ನೋದನ್ನ ಅವರು ಮನದಟ್ಟು ಮಾಡ್ಕೊಂಡಿದ್ರು. ಆ ಮೂಲಕ
ಹೋರಾಟವನ್ನ ಮಾಡ್ತಾ ಇದ್ರು. ಭಾರತದ ಏನು ಈ ಸಾಮಾಜಿಕ ಸಂದರ್ಭದಲ್ಲಿ ಈ ವ್ಯವಸ್ಥೆ ಅನ್ನೋದೇನಿದೆ ಇದನ್ನು ಹೋಗಲಾಡಿಸು ಅನ್ನೋದು ಅವರ ಒಂದು ಮಹತ್ವವಾಗಿರ್ತಕ್ಕಂಥ ಕನಸಾಗಿತ್ತು. ಪ್ರಜಾಪ್ರಭುತ್ವ ವ್ಯವಸ್ಥೆ ಏನಿದೆ, ಸೊ ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಜನರು ತಮಗೆ ಸಂಬಂಧಿಸಿದ ತೀರ್ಮಾನಗಳನ್ನ ತೆಗೆದುಕೊಳ್ಳುವ ಪ್ರಕ್ರಿಯೆಗಳಲ್ಲಿ ಆ ಪ್ರಕ್ರಿಯೆಗಳ ಚರ್ಚೆಗಳಲ್ಲಿ ಭಾಗವಹಿಸುವ ಸಾಮರ್ಥ್ಯವನ್ನ ಪ್ರತಿಯೊಬ್ಬರೂ ಪಡೆಯಬೇಕು. ಗೊತ್ತಾಗಲ್ಲ. ಸೊ ಎಲ್ಲ ಅಂಶಗಳ ಆಧಾರದಲ್ಲಿ ಶಿಕ್ಷಣದ ಮೂಲಕ ಇವೆಲ್ಲವೂ ಸಾಧ್ಯ. ಹಾಗಾಗಿ ಪ್ರತಿಯೊಬ್ಬರು ಶಿಕ್ಷಣವನ್ನ ಪಡೆಯಲೇಬೇಕು ಅನ್ನುವ ಉದ್ದೇಶದಿಂದ ಅಂಬೇಡ್ಕರ್ ಅವರು ಶಿಕ್ಷಣದ ಮಹತ್ವವನ್ನ ಮನಗಾಣಿ ಆ ಮೂಲಕ ಅದರ ಕಡೆಗೆ ಹೋರಾಟವನ್ನ ಮಾಡತಕ್ಕಂತಹ ವ್ಯವಸ್ಥೆಗೆ ಆ ಒಂದು ಆದ್ಯತೆಯನ್ನ ನೀಡಿತು. ಅಂದ್ರೆ ಶಿಕ್ಷಣಕ್ಕಿರ್ತಕ್ಕಂತಹ ಸಾರ್ವಜನಿಕ ಮಹತ್ವ ಏನೆಂಬುದು ಅಂಬೇಡ್ಕರ್ ಅವ್ರಿಗೆ ತುಂಬಾ ಚೆನ್ನಾಗಿ ಗೊತ್ತಾಯ್ತು. ಹಾಗಾಗಿ ಇಲ್ಲಿ ಅವ್ರು ಹೇಳ್ತಾ ಇದ್ರು, ಶಿಕ್ಷಣ ಅನ್ನೋದು ಸಾರ್ವತ್ರಿಕ ಸ್ವತ್ತು, ಅಂದ್ರೆ ಸಾರ್ವಜನಿಕರ ಸ್ವತ್ತಾಗಬೇಕು, ಎಲ್ಲರಿಗೂ ಸಿಗುವಂತಾಗಬೇಕು. ಈ ರೀತಿಯಾಗಿ ತಮ್ಮ ಕ್ರಾಂತಿಕಾರಿ ಚಿಂತನೆಗಳ ಮೂಲಕ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರು ಈ ಸಂವಿಧಾನವನ್ನ ರಚನೆ ಮಾಡಿ ಅಲ್ಲಿ ಪ್ರತಿಯೊಬ್ಬರಿಗೂ ಶಿಕ್ಷಣ ಅನ್ನೋದು ಶೈಕ್ಷಣಿಕ ಹಕ್ಕು ಏನು ಕರಿತೀವಿ, ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ ಹಕ್ಕು ಏನಿದೆ, ಸೊ ಅದು ಪ್ರತಿಯೊಬ್ಬ ಮಾನವನಿಗೂ ಪ್ರತಿಯೊಬ್ಬ ಭಾರತೀಯನಿಗೂ ದೊರಕುವಂತೆ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಒಂದು ಕಾಯ್ದೆಯನ್ನಾಗಿ ರೂಪಿಸಿ ಒಂದು ಶಾಸನವನ್ನ ಮಾಡಿದ್ರು. ಹಾಗಾಗಿನೇ ನಾವು 6 ರಿಂದ 14 ವರ್ಷದ ಒಳಗಿನ ಎಲ್ಲಾ ಮಕ್ಕಳಿಗೂ ಉಚಿತ ಮತ್ತು ಕಡ್ಡಾಯ ಶಿಕ್ಷಣವನ್ನ ನೀಡ್ತಾ ಇದ್ದೀವಿ. ಅರ್ಥ ಆಯ್ತಲ್ಲ? ರೈಟ್. ಇಷ್ಟು ನಾವು ಈ ಒಂದು ಶೈಕ್ಷಣಿಕ ಅವಕಾಶದಿಂದ ಹೊರಗಲಾಗಿತ್ತು ಅವರ ಸಮಸ್ಯೆಯ ಬಗ್ಗೆ ತಿಳ್ಕೊಂಡು. ಆಸ್ತಿಯ ಒಡೆತನದ ಹಕ್ಕಿನ ನಿರಾಕರಣೆ. ಅವರು ಆಸ್ತಿಯನ್ನು ಸಹ ಹೊಂದುವ ಆಗಿರ್ಲಿಲ್ಲ. ಯಾರು? ಅಸ್ಪೃಶ್ಯರು ಸಾಂಪ್ರದಾಯಿಕವಾಗಿ ಪ್ರಮುಖ ಆರ್ಥಿಕ ಚಟುವಟಿಕೆಗಳನ್ನ ಮತ್ತು ಆಸ್ತಿಯ ಒಡೆತನದ ಹಕ್ಕನ್ನ ಹೊಂದಾಗಿರ್ಲಿಲ್ಲ. ಏನಿತ್ತು, ಮೇಲು ಜಾತಿಯವರು ಏನವರು ಇದ್ರು ಅವರ ಸೇವೆಯನ್ನೇ ಮಾಡಬೇಕಾಗಿತ್ತು. ಸ್ವಾಮಿ ಆಸ್ತಿಯ ಭೂಮಿಯನ್ನ ಹೊಂದಿ ಆ ಆಸ್ತಿಯನ್ನ ನಾವು ಉಳುಮೆ ಮಾಡಿ ಬಿತ್ತಿ ಬೆಳೆದು ಓದುವ ಒಂದು ವ್ಯವಸ್ಥೆ, ಅಂದ್ರೆ ಆರ್ಥಿಕವಾಗಿ ಸಬಲರಾಗ್ತಕ್ಕಂತ ವ್ಯವಸ್ಥೆ ಅಂದಿನ ಕಾಲದಲ್ಲಿ ಇರ್ಲಿಲ್ಲ. ಮೇಲ್ವರ್ಗದವರು ಏನ್ ಹೇಳ್ತಾರೋ ಸೊ ಆ ಕೆಲಸಗಳನ್ನ ಮಾತ್ರ ಮಾಡುವ ಮೂಲಕ ಅವರು ತಮ್ಮ ಜೀವನವನ್ನ ನಡೆಸಬೇಕಾಗಿತ್ತು. ಅಂದ್ರೆ ಈ ಅಸ್ಪೃಶ್ಯರು ಆಸ್ತಿ ಹಕ್ಕನ್ನ ನಿರಾಕರಣೆ ಮಾಡಿ ಮಾನವ ಜೀವ ವಿರೋಧಿ ಮತ್ತು ಮಾನವ ಹಕ್ಕುಗಳ ಉಲ್ಲಂಘನೆ ಅಂತ ಕರಿತೀವಿ, ಆ ರೀತಿಯ ಒಂದು ವ್ಯವಸ್ಥೆ ಅಂದಿನ ಕಾಲದಲ್ಲಿ ಇರ್ತಕ್ಕಂಥದ್ದನ್ನ ನೋಡುತ್ತೇವೆ. ಇನ್ನು ಕೊನೆಯದಾಗಿ ರಾಜಕೀಯ ಭಾಗವಹಿಸಿಕೆ ನಿರಾಕರಣೆ. ರಾಜಕೀಯದಲ್ಲೂ ಸಹ ಅವರು ಭಾಗವಹಿಸುವ ಹಾಗಿರಲಿಲ್ಲ. ಇಲ್ಲಿ ಸಾಂಪ್ರದಾಯಿಕವಾಗಿ ಆಡಳಿತ ವ್ಯವಸ್ಥೆಯಲ್ಲಿ ಅಸ್ಪೃಶ್ಯರಿಗೆ ಯಾವುದೇ ರೀತಿಯ ಅವಕಾಶಗಳು ಇರಲಿಲ್ಲ. ಬ್ರಿಟಿಷರ ಕಾಲದಲ್ಲಿ ಅಸ್ಪೃಶ್ಯರಿಗೆ ಕೆಲವು ಮಟ್ಟಿನ ರಾಜಕೀಯವಾಗಿರ್ತಕ್ಕಂತಹ ಒಂದು ಹಕ್ಕುಗಳು ದೊರೆತು, ಬ್ರಿಟಿಷರು ಭಾರತಕ್ಕೆ ಬಂದ ನಂತರ ಆ ಒಂದು ಹಕ್ಕುಗಳು ಅವರಿಗೆ ದೊರೆತಾ ಬಂತು. ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ ಹೋರಾಟದ ಫಲವಾಗಿ ಅಸ್ಪೃಶ್ಯರು ಏನಿದ್ರು ಅಂದ್ರೆ ರಾಜಕೀಯ ವ್ಯವಸ್ಥೆಯಲ್ಲಿ ಅಸ್ಪೃಶ್ಯರಿಗೂ ಸಹ ಸಮಾನ ಅವಕಾಶಗಳು ಸಿಗಬೇಕು, ಆಡಳಿತದ ಅವಕಾಶಗಳು ಸಿಗಬೇಕು ಅನ್ನೋ ಹೋರಾಟ ಫಲವಾಗಿ ಅವುಗಳು ಸಿಗ್ತಾ ಹೋದು. ಸ್ವಾತಂತ್ರ್ಯ ನಂತರ ಮುಖ್ಯವಾಗಿ ಅಸ್ಪೃಶ್ಯ ಸಮುದಾಯಗಳನ್ನ ಒಳಗೊಂಡಿರ್ತಕ್ಕಂತಹ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳಿಗೆ ಚುನಾವಣಾ ಕ್ಷೇತ್ರಗಳಲ್ಲಿ ಮೀಸಲಾತಿ %% ಮೀಸಲಾತಿಯನ್ನ ಜಾರಿಗೆ ತಂದು, ನೀವು ಮೀಸಲು ಕ್ಷೇತ್ರ ಅಂತ ಏನ್ ಕರಿತೀವಲ್ಲ, ಸೊ ಇರ್ತಕ್ಕಂತಹ ವಿಧಾನಸಭಾ ಕ್ಷೇತ್ರದಲ್ಲಿ 224 ವಿಧಾನಸಭಾ ಕ್ಷೇತ್ರದಲ್ಲಿ ಇಂತಿಷ್ಟು ಸ್ಥಾನಗಳು ಎಸ್ಸಿಗಳಿಗೆ, ಇಂತಿಷ್ಟು ಸ್ಥಾನಗಳು ಎಸ್ಟಿಗಳಿಗೆ ಅಂತಲೇ ಮೀಸಲಿರ್ತಕ್ಕಂಥ ವ್ಯವಸ್ಥೆ ಇಂದು ಸಹ ಅಸ್ತಿತ್ವದಲ್ಲಿ ಇದೆ. ಸೊ ಈ ವ್ಯವಸ್ಥೆ ಬಂದಿದ್ದು ಅಂದಿನ ನಮ್ಮ ಅಂಬೇಡ್ಕರ್ ಅವರು ಹೋರಾಟ ಮಾಡಿದರ ಫಲವಾಗಿ. ಸೊ ಹಾಗಾದ್ರೆ ರಾಜಕೀಯ ಕ್ಷೇತ್ರದಲ್ಲೂ ಸಹ ಅವರು ಭಾಗವಹಿಸಲಿಕ್ಕೆ ಬಂತು. ಇಲ್ಲಿ ಅರ್ಥ ಮಾಡ್ಕೊಳ್ಬೇಕು ನಾವು, ಏನು ಅಸ್ಪೃಶ್ಯತೆಯ ಸಮಸ್ಯೆಗಳು ಗೊತ್ತಾಯ್ತು ನಿಮ್ಗೆ. ಒಂದು ಸಾಮಾಜಿಕ ವ್ಯವಸ್ಥೆ ಅತ್ಯಂತ ಕೆಳಮಟ್ಟದ ಸ್ಥಾನದಲ್ಲಿದ್ರು, ಶೈಕ್ಷಣಿಕ ಅವಕಾಶಗಳಿಂದ ಹೊರಗಿಡಲಾಗಿತ್ತು, ಆಸ್ತಿಯ ಒಡೆತನದ ಹಕ್ಕಿನ ನಿರಾಕರಣೆ ಆಗಿತ್ತು. ಸೊ ಇನ್ನ ರಾಜಕೀಯ ಭಾಗವಹಿಸುವಿಕೆಯಲ್ಲೂ ಸಹ ಅವರಿಗೆ
ಅವಕಾಶಗಳು ಇರ್ಲಿಲ್ಲ. ಸೊ ಎಲ್ಲ ನಾವು ನೋಡ್ತಾ ಹೋದ್ರೆ ಗೊತ್ತಾಗುತ್ತೆ ಯಾವ ರೀತಿ ಸ್ಥಿತಿಯನ್ನ ಅನುಭವಿಸಿದ್ರು. ಅಸ್ಪೃಶ್ಯತೆ ಎನ್ನುವಂತಹ ಈ ಸಾಮಾಜಿಕ ಪಿಡುಗನ್ನ ಹೋಗಲಾಡಿಸ್ಬೇಕು ನಾವು ಮೊದಲ. ಸೊ ನಾವು ಆ ಮೂಲಕ ಸಮಾಜದಲ್ಲಿ ಬದಲಾವಣೆಯನ್ನ ತರಬೇಕು. ಮಾನವ ಕುಲ ಒಂದೇ ಎನ್ನುವ ಒಂದು ಮನೋಭಾವನೆಯನ್ನ ಹೊಂದಬೇಕು. ಇಡೀ ಸಮಾಜದಲ್ಲಿ ಯಾವುದೇ ಜಾತಿ ಇಲ್ಲ, ಯಾವುದೇ ವರ್ಗ ಇಲ್ಲ, ಇರುವುದು ಎರಡೇ ವರ್ಗ, ಒಂದು ಹೆಣ್ಣು ಮತ್ತೊಂದು ಗಂಡು. ಇರುವುದು ಎರಡೇ ವರ್ಗ ಅಂತೇಳಿ ನಾವು ತಿಳ್ಕೊಳ್ಬೇಕು. ಸೊ ಆ ಮೂಲಕ ಸಮಾನತೆಯ ತತ್ವದ ಅಡಿಯಲ್ಲಿ ನಾವು ಜೀವನ ಮಾಡ್ತಕ್ಕಂಥ ಒಂದು ಸನ್ನಿವೇಶ ಪ್ರಸ್ತುತ ದಿನದಲ್ಲಿ ನೆಲೆಗಾಡಬೇಕು ಅಂತ ಹೇಳ್ತಾ ಈ ಒಂದು ಸ್ತರ ವಿನ್ಯಾಸದ ವ್ಯವಸ್ಥೆಯನ್ನ ಕೊನೆಗಾಣಿಸ್ಬೇಕು. ಇದು ಕೇವಲ ಸಾಮಾಜಿಕವಾಗಿ ಸಾಧ್ಯವ? ಇದಕ್ಕೆ ಯಾವ್ದಾದ್ರು ನಾವು ಬೇರೆ ಮಾರ್ಗವನ್ನ ಹುಡುಕ್ಬೋದಾ ಅಂತ ನೋಡ್ತಾ ಹೋದ್ರೆ ನಮಗೆ ಗೊತ್ತಾಗುತ್ತೆ. ಏನ್ ಗೊತ್ತಾಗುತ್ತೆ? ಎಸ್, ನಮ್ಮ ಭಾರತ ಸಂವಿಧಾನ ಇದೆ. ಇಡೀ ವಿಶ್ವದಲ್ಲಿಯೇ ವಿಶಿಷ್ಟವಾಗಿರ್ತಕ್ಕಂತಹ ನ್ಯಾಯ ಮತ್ತು ಸಮಾನತೆಯನ್ನು ನೀಡುವ ದಿಕ್ಕಿನಲ್ಲಿ ರಚನೆ ಆಗಿರ್ತಕ್ಕಂಥದ್ದು. ಆ ಬದ್ಧತೆಯ ಮೂಲಕ ಸಮಾಜದಲ್ಲಿರ್ತಕ್ಕಂತಹ ಅಥವಾ ನಮ್ಮ ದೇಶದಲ್ಲಿರ್ತಕ್ಕಂತಹ ಎಲ್ಲ ಜನರು ಘನತೆ, ಗೌರವ, ಸ್ವಾತಂತ್ರ್ಯ, ಸಮಾನತೆ ಮತ್ತು ಸಮಾನ ಅವಕಾಶಗಳನ್ನ ಪಡೆಯಲೇಬೇಕು. ಆ ಮೂಲಕ ಸಮಾನತೆ ಎನ್ನುವುದು ಸೃಷ್ಟಿಯಾಗಬೇಕು ಅನ್ನೋ ದೃಷ್ಟಿಯಿಂದ ನಮ್ಮ ಸಂವಿಧಾನ ಅಂತಹ ಆಶಯಗಳನ್ನು ಇಟ್ಟುಕೊಂಡೇ ರಚಿತವಾಗಿರ್ತಕ್ಕಂಥದ್ದು. ಇಲ್ಲಿ ಈ ಒಂದು ಹಿನ್ನೆಲೆಯಲ್ಲಿಯೇ ಭಾರತದ ಸಂವಿಧಾನ ಅಸ್ಪೃಶ್ಯತೆಯನ್ನು ನಿವಾರಣೆ ಮಾಡಲಿಕ್ಕೆ ಕೆಲವೊಂದು ಬಹಳ ಮುಖ್ಯವಾಗಿರ್ತಕ್ಕಂತಹ ಶಾಸನಾತ್ಮಕ ಕ್ರಮಗಳನ್ನ ಜಾರಿಗೆ ತಂದಿರ್ತಕ್ಕಂಥದ್ದನ್ನ ನೋಡ್ತೀವಿ. ಅರ್ಥ ಆಯ್ತಲ್ಲ? ಸೊ ಹಾಗಾದ್ರೆ ನಾವೀಗ ನೋಡೋಣ ಅಸ್ಪೃಶ್ಯತೆ ನಿವಾರಣೆಗೆ ಇರುವಂತಹ ಕಾನೂನು ಕ್ರಮಗಳು ಯಾವುವು. ಅಸ್ಪೃಶ್ಯತೆಯ ನಿವಾರಣೆ ಸಮಾಜದಲ್ಲಿ ಒಂದು ಪಿಡುಗಾಗಿ ನಮ್ಮನ್ನೆಲ್ಲರನ್ನ ಕಾಡ್ತಾ ಇರ್ತಕ್ಕಂತಹ ಒಂದು ವ್ಯವಸ್ಥೆ ಏನಪ್ಪಾ ಅಂತಂದ್ರೆ ಇದೊಂದು ಅಸ್ಪೃಶ್ಯತೆಯ ಆಚರಣೆ. ಈ ಅಸ್ಪೃಶ್ಯತೆಯ ಆಚರಣೆಯನ್ನ ನಾವು ತಡೆಗಟ್ಟಬೇಕು. ಆ ಅಸ್ಪೃಶ್ಯತೆಯನ್ನ ನಿವಾರಣೆ ಮಾಡಬೇಕು ಸಮಾಜದಿಂದ, ಸಾಮಾಜಿಕ ಸನ್ನಿವೇಶಗಳಲ್ಲಿ ಅಂತ ಹೇಳಿದ್ರೆ ನಾವು ಅದನ್ನ ಕೇವಲ ಬಾಯಿ ಮಾತಿನಲ್ಲಿ ಹೇಳುವ ಮೂಲಕ ಸಮಾಜದಲ್ಲಿ ಆಚರಣೆಗೆ ತರೋದು ಬಹಳಷ್ಟು ಕಷ್ಟಕರವಾಗಿರ್ತಕ್ಕಂಥ ಒಂದು ವ್ಯವಸ್ಥೆ. ಸೊ ಹಾಗಾಗಿನೇ ನಾವು ಇದಕ್ಕೆ ಸ್ವಲ್ಪ ಕಾನೂನಾತ್ಮಕವಾಗಿರ್ತಕ್ಕಂತಹ ರೀತಿಯಲ್ಲೇ ಹೋರಾಟ ಮಾಡತಕ್ಕಂಥದ್ದು ಅನಿವಾರ್ಯವಾಗಿದೆ. ಹಾಗಾಗಿ ನಮ್ಮ ಸಂವಿಧಾನದಲ್ಲಿ ಈ ಅಸ್ಪೃಶ್ಯತೆಯ ನಿವಾರಣೆಗೆ ಇರುವ ಕಾನೂನು ಕ್ರಮಗಳು ಯಾವ್ಯಾವು ಅನ್ನೋದನ್ನ ನಾವು ಈಗ ತಿಳಿದುಕೊಳ್ಳೋಣ. ರೈಟ್ ಮಕ್ಕಳೇ, ಅಸ್ಪೃಶ್ಯತೆಯನ್ನ ಏನಿದೊಂದು ಒಂದು ಕಳಂಕ, ಹಿಂದೂ ಧರ್ಮಕ್ಕೆ ಹತ್ತಿದ ಕಳಂಕ ಅಂತೇಳಿ ಮಹಾತ್ಮ ಗಾಂಧೀಜಿಯವರು ಅಭಿಪ್ರಾಯವನ್ನ ಪಡ್ತಾರೆ. ಅಸ್ಪೃಶ್ಯತೆ ಎಂಬುದು ಹಿಂದೂ ಧರ್ಮಕ್ಕೆ ಹತ್ತಿದ ಕಳಂಕ ಅಂತ. ಸೊ ಈ ಕಳಂಕವನ್ನ ಹೋಗಲಾಡಿಸುವುದಕ್ಕೆ ಈ ಜ್ಯೋತಿಬಾ ಫುಲೆ, ನೀವು ಓದಿದಿರಲ್ಲ, ಜ್ಯೋತಿಬಾ ಫುಲೆ ಸತ್ಯಶೋಧಕ ಸಮಾಜವನ್ನ ಸ್ಥಾಪನೆ ಮಾಡಿ ಆ ಮೂಲಕ ಹೋರಾಟ ಮಾಡಿದಂತ ಜ್ಯೋತಿಬಾ ಫುಲೆ, ಡಾಕ್ಟರ್ BR ಅಂಬೇಡ್ಕರ್ ಮೊದಲಾದವರು ತೀವ್ರವಾಗಿರ್ತಕ್ಕಂತಹ ಪ್ರಯತ್ನವನ್ನ ಪಡ್ತಾ ಹೋದ್ರು. ಇಷ್ಟಾದ್ರೂ ಅದು ಪೂರ್ಣ ಪ್ರಮಾಣದಲ್ಲಿ ಹೋಗಲಾಡಿಸೋದಿಕ್ಕೆ ಸಾಧ್ಯ ಆಗಿದ್ದಿಲ್ಲ ಮತ್ತೆ ಇನ್ನೂ ಸಹ ಆಗಿಲ್ಲ. ಸೊ ಹಾಗಾಗಿನೇ ಇದನ್ನು ತಡೆಗಟ್ಟಬೇಕು ಅಂತ ಹೇಳಿದ್ರೆ ಕೆಲವೊಂದು ಕಾನೂನಾತ್ಮಕ ಕ್ರಮಗಳನ್ನ ನಾವು ಜಾರಿಗೆ ತರಬೇಕಾಗುತ್ತೆ. ಸೊ ಹಾಗಾದ್ರೆ ನಮ್ಮ ಸಂವಿಧಾನದಲ್ಲಿರ್ತಕ್ಕಂತಹ ಇಂತಹ ಕಾನೂನು ಕ್ರಮಗಳು ಯಾವುವು ಅನ್ನೋದನ್ನ ನೋಡ್ತಾ ಹೋದ್ರೆ ಗೊತ್ತಾಗುತ್ತೆ. ಮೊದಲನೇದಾಗಿ ನಾವು ನೋಡಿದ್ರೆ ನಮ್ಮ ಸಂವಿಧಾನದ 17ನೇ ವಿಧಿ ಅಸ್ಪೃಶ್ಯತೆಯ ಆಚರಣೆಯನ್ನ ನಿಷೇಧಿಸಿದೆ. ನಮ್ಮ ಸಂವಿಧಾನದ 17ನೇ ವಿಧಿ ಏನಿದೆ, ಇದು ನಮ್ಮ ಭಾರತದ ಸಂವಿಧಾನ ಅಸ್ಪೃಶ್ಯತೆಯನ್ನ ನಿವಾರಣೆ ಮಾಡ್ಲಿಕ್ಕೆ ಆ ಒಂದು ವಿಧಿಯನ್ನ ಇಟ್ಕೊಂಡಿರ್ತಕ್ಕಂಥದ್ರೆ ಎಲ್ಲರಿಗೂ ಸಮಾನ ಅವಕಾಶಗಳನ್ನ ಸಿಗಬೇಕು, ಆ ಮೂಲಕ ಸಮಾನತೆಯ ತತ್ವವನ್ನ ಜಗತ್ತಿಗೆ ಸಾರಬೇಕು ಅಂತ ಹೇಳಿ ಈ ಒಂದು ಅಸ್ಪೃಶ್ಯತೆ ಆಚರಣೆಯನ್ನ ನಿಷೇಧ ಮಾಡಿರ್ತಕ್ಕಂಥದ್ದು. ಆ ಮೂಲಕ ಭಾರತ ಸರ್ಕಾರ ಈ ಒಂದು ಕಾಯ್ದೆಯನ್ನ ಜಾರಿಗೆ ತಂದಿದೆ. ಇದಲ್ಲದೆ 1955ರಲ್ಲಿ ಭಾರತ ಸರ್ಕಾರ ಅಸ್ಪೃಶ್ಯತೆಯನ್ನ
ಏನು ಹೋಗ್ಲಾಡಿಸ್ಲಿಕ್ಕೆ ಒಂದು ಕಾಯ್ದೆಯನ್ನು ಜಾರಿಗೆ ತರುತ್ತೆ. ಯಾವ್ದಪ್ಪ ಅಂದ್ರೆ ಅಸ್ಪೃಶ್ಯತೆ ಅಪರಾಧಗಳ ಕಾಯ್ದೆ. ಅಸ್ಪೃಶ್ಯತೆ ಅಪರಾಧಗಳ ಕಾಯ್ದೆ ಎನ್ನುವುದನ್ನ ಜಾರಿಗೆ ತರುತ್ತೆ. ಎಷ್ಟರಲ್ಲಿ? 1955. ಸೊ ಆದ್ರೆ ಇದರಲ್ಲಿ ಕೆಲವೊಂದು ಲೋಪದೋಷಗಳು ಕಂಡು ಬರ್ತಾವ. ಅಂದ್ರೆ ಅವರ ಸಮಾನತೆಯನ್ನ ನಾವು ಮೂಡಿಸ್ಲಿಕ್ಕೆ, ಅವರನ್ನ ಆ ಒಂದು ಅಸ್ಪೃಶ್ಯತೆಯನ್ನ ನಿವಾರಣೆ ಮಾಡ್ಲಿಕ್ಕೆ, ಅವ್ರಿಗೆ ಆಗ್ತಕ್ಕಂಥ ತೊಂದರೆಗಳನ್ನ ಸರಿಪಡಿಸ್ಲಿಕ್ಕೆ ಒಂದು ಕೆಲವೊಂದು ಅದರಲ್ಲಿ ಲೋಪದೋಷಗಳು ಕಂಡು ಬರ್ತದೆ. ಸೊ ಅದಕ್ಕಾಗಿ ಏನ್ ಮಾಡಿದ್ದಾರೆ, ಆ ಲೋಪದೋಷಗಳನ್ನ ಸರಿಪಡಿಸಿ 1976 ತಿದ್ದುಪಡಿ ಮಾಡಿಬಿಟ್ಟು ಸೊ ಅದನ್ನ ನಾಗರಿಕ ಹಕ್ಕುಗಳ ಸಂರಕ್ಷಣಾ ಕಾಯ್ದೆ ಅಂತೇಳಿ ಮತ್ತೆ ಮಾರ್ಪಾಡನ್ನ ಮಾಡ್ತಾರೆ. ಸೊ ಆ ಮೂಲಕ ಆ ಒಂದು ಕಾಯ್ದೆಯ ಪ್ರಕಾರ ಅಸ್ಪೃಶ್ಯತೆ ಏನಿದೆ, ಸೊ ಈ ಅಸ್ಪೃಶ್ಯತೆ ಆಚರಣೆಯು ಶಿಕ್ಷಾರ್ಹವಾಗಿರ್ತಕ್ಕಂತಹ ಒಂದು ಅಪರಾಧ. ಅಸ್ಪೃಶ್ಯತೆ ಆಚರಣೆಯು ಶಿಕ್ಷಾರ್ಹ ಅಪರಾಧ. ಯಾರಾದ್ರೂ ಅಸ್ಪೃಶ್ಯರನ್ನ ನೀನು ಅಸ್ಪೃಶ್ಯ, ಕೆಳಜಾತಿಯವನು ಅಂತ ನಿಂದನೆಯನ್ನ ಮಾಡಿದ್ರೆ, ಸೊ ಅಂತ ಆಚರಣೆಯನ್ನೇನಾದ್ರೂ ಆ ಒಂದು ಸಾಮಾಜಿಕ ಸನ್ನಿವೇಶದಲ್ಲಿ ಇದ್ರೆ ಸೊ ಅದು ಶಿಕ್ಷಾರ್ಹ ಅಪರಾಧ ಅಂತೇಳಿ ಹೇಳ್ತೀವಿ. ಅರ್ಥ ಆಗತ್ತಲ್ಲ? ಸೊ ಹೀಗಾಗಿ ಈ ಒಂದು ಕಾಯ್ದೆಯನ್ನ ನಾವು ಅವರ ರಕ್ಷಣೆಗಾಗಿರ್ತಕ್ಕಂಥದ್ದನ್ನ ನೋಡ್ತೀವಿ. ನಂತರದಲ್ಲಿ ಭಾರತದ ಪ್ರತಿಯೊಬ್ಬ ಪ್ರಜೆಗೂ ಸಹ ಸಮಾನವಾಗಿರ್ತಕ್ಕಂತಹ ಅವಕಾಶಗಳನ್ನ ನೀಡಬೇಕು ಅನ್ನೋ ಒಂದು ಉದ್ದೇಶವಾಗಿ ಸಂವಿಧಾನಾತ್ಮಕವಾಗಿ ಭಾರತದ ಅಥವಾ ಭಾರತ ದೇಶದ ಎಲ್ಲ ಪ್ರಜೆಗಳಿಗೂ, ಎಲ್ಲ ಪೌರರಿಗೂ ಸಾರ್ವತ್ರಿಕ ಮತದಾನ ಮತ್ತು ಸಮಾನತೆಯ ಹಕ್ಕನ್ನ ನೀಡಿದೆ. ನಮ್ಮ ಸಂವಿಧಾನ ಭಾರತದ ಎಲ್ಲ ಪ್ರಜೆಗಳಿಗೂ ಸಮಾನವಾಗಿರ್ತಕ್ಕಂತಹ ಸಾರ್ವಜನಿಕ ಮತದಾನದ ಹಕ್ಕು ಮತ್ತು ಸಮಾನತೆಯ ಹಕ್ಕನ್ನ ನೀಡಿದೆ. ಹೌದಲ್ಲ? 18 ವರ್ಷ ಪೂರೈಸಿದ ಎಲ್ಲರೂ ಸಹ ಮತದಾನವನ್ನ ಮಾಡುವ ಹಕ್ಕನ್ನ ಪಡೆದುಕೊಳ್ತಾರೆ ನಮ್ಮ ಭಾರತದಲ್ಲಿ. ಹೌದಲ್ಲ? ಸೊ ಯಾವುದೇ ಜಾತಿ, ಲಿಂಗ, ಧರ್ಮ, ಭೇದ ಭಾವ ಯಾವುದೂ ಇಲ್ಲದೆ ಎಲ್ಲರಿಗೂ ಒಂದು ವೋಟ್ ಮತದಾನವನ್ನು ಮಾಡುವ ಮೂಲಕ ತಮ್ಮ ಅಭ್ಯರ್ಥಿಯನ್ನ ಆಯ್ಕೆ ಮಾಡುವಂತಹ ಹಕ್ಕು ಅವ್ರಿಗೆ ಇರುತ್ತೆ. ಹೌದಾ? ಸೊ ಇದಲ್ಲದೆ ಆರ್ಥಿಕವಾಗಿ ಅವರನ್ನ ಬಲಿಷ್ಠ ಮಾಡಬೇಕು. ಅದರಲ್ಲಿ ನಾವೇನು ವಿಶೇಷವಾಗಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಅಂತ ಏನ್ ಕರಿತೀವಿ, ಇತರ ಹಿಂದುಳಿದ ವರ್ಗಗಳು ಅಂತ ಏನ್ ಕರಿತೀವಿ ಅವ್ರನ್ನ, ಸೊ ಇವರಿಗೆ ವಿಶೇಷವಾಗಿರ್ತಕ್ಕಂತಹ ಒಂದು ಸೌಲಭ್ಯವನ್ನು ದೊರಕಿಸಿಕೊಡುವಾಗಲಿ, ಈ ಶೈಕ್ಷಣಿಕವಾಗಿ ಮತ್ತೆ ಶಿಕ್ಷಣದಲ್ಲಿ ಅಥವಾ ಉದ್ಯೋಗದಲ್ಲಿ ಮೀಸಲಾತಿಯನ್ನ ನೀಡಿದೆ. ಮೀಸಲಾತಿ, ರಿಸರ್ವೇಶನ್ ಅಂತ ಏನ್ ಕರಿತೀವಿ. ಸೊ ಮೀಸಲಾತಿಯನ್ನ ನೀಡಿದಾಗ ಆ ಪೋಸ್ಟ್ಗೆ ಅವ್ರು ಮಾತ್ರ ಅಪಾಯಿಂಟ್ ಆಗ್ತಕ್ಕಂಥದ್ದು, ಸೇರ್ಕೊಳ್ತಕ್ಕಂತ ಒಂದು ವ್ಯವಸ್ಥೆ ನಮ್ಮ ಸಂವಿಧಾನ ಅವ್ರಿಗೆ ನೀಡ್ತದೆ. SC/ST ಕೋಟಾಗಳು ಅಂತ ಏನ್ ಕರಿತೀವಿ, ಸೊ ಆ ಸೀಟ್ಗಳಂತ ಏನ್ ಕರಿತೀವಿ, ಸೊ ಇವು ಅವರಿಗಷ್ಟೇ ಸೀಮಿತ ಆಗಿರ್ತಕ್ಕಂಥದ್ದು. ಅವರ ಸ್ಥಾನಗಳಿಗೆ ಬೇರೆ ಯಾವ ಧರ್ಮ ಆಗಿರ್ಬೋದು ಅಥವಾ ಯಾವುದೇ ಜಾತಿ ಆಗಿರ್ಬೋದು ಅವರು ಪಾರ್ಟಿಸಿಪೇಷನ್ ಮಾಡುವ ಆಗಿಲ್ಲ. ಆ ಸ್ಥಾನಗಳಿಗೆ ಅವರೇ ಆ ಸ್ಥಾನವನ್ನು ತುಂಬತಕ್ಕಂತಹ ಒಂದು ವ್ಯವಸ್ಥೆ ಏನಿದೆ ಅದನ್ನ ಮೀಸಲಾತಿ ಅಂತ ಕರಿತೀವಿ. ಇದು ಶಿಕ್ಷಣದಲ್ಲಿ ಮತ್ತು ಉದ್ಯೋಗದಲ್ಲಿ ಅರ್ಥಾಗಲ್ಲ, ಶಿಕ್ಷಣ ಪಡ್ಕೊಳಕ್ಕಾಗ್ಲಿ ಮತ್ತು ಉದ್ಯೋಗ ಪಡ್ಕೊಳಕ್ಕಾಗಿ ಅವ್ರಿಗೆ ಮೀಸಲಾತಿ ಇರ್ತಕ್ಕಂಥದ್ದನ್ನ ನೋಡ್ತೀವಿ. ಇದು ಅವರನ್ನ ಶೈಕ್ಷಣಿಕವಾಗಿ ಮತ್ತು ಆರ್ಥಿಕವಾಗಿ ಮೇಲ್ವರ್ಗಕ್ಕೆ ಬರ್ಲಿಕ್ಕೆ ಅಥವಾ ಬಲಾಢ್ಯರಾಗಲಿಕ್ಕೆ ಸಾಧ್ಯವಾಗಿರ್ತಕ್ಕಂಥದ್ದು. ಇದಲ್ಲದೆ ನಾವು 1989 ಶಾಸನ ಏನಿದೆ, 1989 ಶಾಸನ ಏನಿದೆ, ಈ ಒಂದು ವಿಶೇಷ ಅಸ್ಪೃಶ್ಯತೆಯನ್ನ ನಿರ್ಮೂಲನೆ ಮಾಡಲಿಕ್ಕೆ ಬೇಕಾಗಿರ್ತಕ್ಕಂತಹ ವಿಶೇಷ ಜವಾಬ್ದಾರಿ, ನೀವೇನಾದ್ರೂ ಕ್ರಮಗಳನ್ನ ಕೈಗೊಳ್ಳಬಹುದು ಅನ್ನೋ ಒಂದು ನಿಟ್ಟಿನಲ್ಲಿ ಆ ರಾಜ್ಯ ಸರ್ಕಾರಗಳಿಗೆ ಕೇಂದ್ರ ಸರ್ಕಾರವು ವಿಶೇಷವಾಗಿರ್ತಕ್ಕಂತಹ ಜವಾಬ್ದಾರಿಯನ್ನು ವಹಿಸಿ ರಾಜ್ಯ ಸರ್ಕಾರಗಳಿಗೆ ಆ ಜವಾಬ್ದಾರಿಯನ್ನ ನೀಡಿರ್ತಕ್ಕಂಥದ್ದು. ಹೀಗೆ ಎಲ್ಲ ಕಾನೂನು ಕ್ರಮಗಳು ನಮ್ಮ ಸ್ವತಂತ್ರ ಭಾರತ ಏನಿದೆ, ಈ ಸ್ವತಂತ್ರ ಭಾರತದ ಪ್ರಜೆಗಳಿಗೆ, ಅದರಲ್ಲೂ ಅಸ್ಪೃಶ್ಯತೆಯನ್ನ ನಿವಾರಣೆ ಮಾಡಲಿಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ಕಾರ್ಯಗಳನ್ನ ಮಾಡ್ತಾ ಬಂದಿದೆ. ಸೊ ಹೀಗಾಗಿ ಸಮಾಜದ ಎಲ್ಲ ದೇಶದ ಎಲ್ಲ ನಾಗರಿಕರಿಗೂ ಸಮಾನ ಅವಕಾಶಗಳನ್ನ ಕಲ್ಪಿಸಲು ಈ ಎಲ್ಲ ಸಂವಿಧಾನ ಆಗಿರ್ಬೋದು, ಸಂವಿಧಾನದ
ಒಂದು ಸಿದ್ಧಾಂತಗಳನ್ನ ಪಾಲಿಸ್ತಕ್ಕಂತಹ ಎಲ್ಲ ಸರ್ಕಾರಗಳು ಸಹ ಈ ಒಂದು ಜವಾಬ್ದಾರಿಯನ್ನು ವಹಿಸಿಕೊಂಡು ಬಂದಿರತಕ್ಕಂಥದ್ದು. ಅರ್ಥ ಆಯ್ತಲ್ಲ ಮಕ್ಕಳೇ? ಅಂದ್ರೆ ನಾವು ಇನ್ನೊಂದ್ಸರಿ ನೋಡ್ತಾ ಹೋದ್ರೆ ಗೊತ್ತಾಗುತ್ತೆ. ಅಸ್ಪೃಶ್ಯತೆ ನಿವಾರಣೆಗಿರುವ ಬಹಳ ಮುಖ್ಯವಾಗಿರ್ತಕ್ಕಂಥ ಪ್ರಶ್ನೆ, ನಿಮ್ಮ ಪರೀಕ್ಷಾ ದೃಷ್ಟಿಯಿಂದ 3 ಅಂಕಕ್ಕೆ ಕೇಳುವಂತಹ ಪ್ರಶ್ನೆ. ಅಸ್ಪೃಶ್ಯತೆಯನ್ನ ನಿವಾರಿಸಲು ಇರತಕ್ಕಂತಹ ಕಾನೂನು ಮತ್ತು ಶಾಸನಾತ್ಮಕ ಕ್ರಮಗಳು ಯಾವುವು ಅಂತ ನಿಮ್ಗೆ ಪ್ರಶ್ನೆಯನ್ನ ಕೇಳ್ತಾರೆ. ಅವು ನೀವು ಉತ್ತರವನ್ನು ಬರೀಬೇಕಾಗುತ್ತೆ. ನೇರವಾಗಿ ಪಾಯಿಂಟ್ಸ್ ವೈಸ್ ಬರೀಬೇಕಾಗತ್ತೆ. 1900 ನಮ್ಮ ಸಂವಿಧಾನದ 17ನೇ ವಿಧಿ ಅಸ್ಪೃಶ್ಯತೆಯ ಆಚರಣೆಯನ್ನ ನಿಷೇಧಿಸಿದೆ, ಮೊದಲನೇದು. ನೆಕ್ಸ್ಟ್ 1955ರಲ್ಲಿ ಭಾರತ ಸರ್ಕಾರ ಅಸ್ಪೃಶ್ಯತೆ ಅಪರಾಧಗಳ ಕಾಯ್ದೆ ಎಂಬುದನ್ನ ಜಾರಿಗೆ ತಂದಿದೆ. ಅಂದ್ರೆ 1976ರಲ್ಲಿ ಈ ಒಂದು 1955ರಲ್ಲಿ ತಂದಂತಹ ಕಾಯ್ದೆಯನ್ನ ಸರಿಪಡಿಸಿ, ಕೆಲವೊಂದು ಲೋಪದೋಷಗಳನ್ನು ಸರಿಪಡಿಸಿ ನಾಗರಿಕ ಹಕ್ಕುಗಳ ಸಂರಕ್ಷಣಾ ಕಾಯ್ದೆಯನ್ನಾಗಿ ಮಾರ್ಪಾಡು ಮಾಡಲಾಗಿದೆ. ಈ ಕಾಯ್ದೆಯ ಮೂಲಕ ಅಸ್ಪೃಶ್ಯತೆ ಆಚರಣೆಯು ಶಿಕ್ಷಾರ್ಹ ಅಪರಾಧವಾಗಿರುತ್ತದೆ. ಇನ್ನ ಸಾರ್ವತ್ರಿಕ ಮತದಾನ ಮತ್ತು ಸಮಾನತೆಯ ಹಕ್ಕನ್ನ ದೇಶದ ಎಲ್ಲ ನಾಗರಿಕರಿಗೂ ಸಂವಿಧಾನ ನೀಡಿದೆ. ಹಾಗೆ ಶಿಕ್ಷಣದಲ್ಲಿ ಮತ್ತು ಉದ್ಯೋಗದಲ್ಲಿ ಆ ಅಸ್ಪೃಶ್ಯರಿಗೆ ಮೀಸಲಾತಿಯನ್ನ ಅಥವಾ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗದವರಿಗೆ ಮೀಸಲಾತಿಯನ್ನ ಕಲ್ಪಿಸಿದೆ. 1989ರ ಶಾಸನ ಏನ್ ಮಾಡಿದೆ? ಆ ಅಸ್ಪೃಶ್ಯತೆ ನಿವಾರಣೆಗೆ ಸಂಬಂಧಿಸಿದಂತಹ ವಿಶೇಷ ಜವಾಬ್ದಾರಿಯನ್ನ ರಾಜ್ಯ ಸರ್ಕಾರಗಳಿಗೆ ವಹಿಸಿದೆ. ಈ ಮೂಲಕ ಅಸ್ಪೃಶ್ಯತೆ ಆಚರಣೆಯನ್ನ ನಿಷೇಧ ಮಾಡಲಿಕ್ಕೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳೆರಡೂ ಸಹ ಜವಾಬ್ದಾರಿಯನ್ನು ತೆಗೆದುಕೊಂಡು ಆ ಮೂಲಕ ಎಲ್ಲರಿಗೂ ಅದನ್ನ ನೀಡತಕ್ಕಂತಹ ವ್ಯವಸ್ಥೆಯನ್ನ ಮಾಡ್ತಾ ಇದೆ ಅಂತ ಹೇಳ್ಬೋದು. ಅರ್ಥ ಆಯ್ತಲ್ಲ? ಇಷ್ಟು ಅಂಶಗಳನ್ನ ನೀವು ಬರೀಬೇಕಾಗುತ್ತೆ ಮಕ್ಕಳು. ಸೊ ಇವತ್ತಿನ ತರಗತಿಯಲ್ಲಿ ನಾವು ಎಲ್ಲ ಅಂಶಗಳ ಬಗ್ಗೆ ತಿಳ್ಕೊಂಡ್ವಿ. ಯಾವ್ಯಾವ ವಿಚಾರಗಳ ಬಗ್ಗೆ ತಿಳ್ಕೊಂಡ್ವಿ? ಸಾಮಾಜಿಕ ಸ್ತರ ವಿನ್ಯಾಸ. ಸಾಮಾಜಿಕ ಸ್ತರ ವಿನ್ಯಾಸ ಅಂದ್ರೇನು? ಸಾಮಾಜಿಕ ಸ್ತರ ವಿನ್ಯಾಸದ ಲಕ್ಷಣಗಳು ಯಾವ್ಯಾವು? ಹಾಗೆ ಸಾಮಾಜಿಕ ಸ್ತರ ವಿನ್ಯಾಸದ ರೂಪಗಳು, ಪ್ರಮುಖ ರೂಪಗಳು ಅಂತೇಳಿ ಓದಿದ್ವಿ. ಅದಾದ್ಮೇಲೆ ಸಾಮಾಜಿಕ ಸ್ತರ ವಿನ್ಯಾಸವು ಇದು ಒಂದು ಸಾಮಾಜಿಕ ಸ್ತರ ವಿನ್ಯಾಸದ ಒಂದು ಸಾಮಾಜಿಕ ಪಿಡುಗು ಅನ್ನೋದು ಸಂಬಂಧಪಟ್ಟಂತೆ ಹೇಳಿದ್ವಿ. ಅದಲ್ಲದೆ ನಾವೇನು ವರ್ಣ ವ್ಯವಸ್ಥೆ ಇತ್ತು. ಸೊ ವರ್ಣ ವ್ಯವಸ್ಥೆಯನ್ನು ಹೋಗಲಾಡಿಸಲಿಕ್ಕೆ ಅಂಬೇಡ್ಕರ್ ಅವರು ತಮ್ಮದೇ ಆಗಿರ್ತಕ್ಕಂತಹ ಅಭಿಪ್ರಾಯವನ್ನ ಯಾರು ಅಸ್ಪೃಶ್ಯರು ಅನ್ನೋದಕ್ಕೆ ತಿಳಿಸ್ತಾ ಹೋದ್ರು. ಹಾಗೆ ಮಹಾತ್ಮ ಗಾಂಧೀಜಿ ಅವರು ತಿಳಿಸ್ತಾ ಹೋದ್ರು. ಅದಾದ್ಮೇಲೆ ಅಸ್ಪೃಶ್ಯರಿಗೆ ಇರ್ತಕ್ಕಂತಹ ಸಮಸ್ಯೆಗಳು ಯಾವ್ಯಾವು ಅನ್ನೋ ವಿಚಾರವಾಗಿ ತಿಳ್ಕೊಂಡ್ವಿ. ಅದಾದ್ಮೇಲೆ ನಾವು ಅಸ್ಪೃಶ್ಯತೆ ಏನಿದೆ, ಈ ಅಸ್ಪೃಶ್ಯತೆಯನ್ನ ಹೋಗಲಾಡಿಸಲಿಕ್ಕೆ ಯಾವೆಲ್ಲ ರೀತಿಯ ಕ್ರಮಗಳು ನಮ್ಮ ಕಾನೂನಿನಲ್ಲಿ ಇದಾವೆ ಅನ್ನೋದನ್ನ ತಿಳ್ಕೊಂಡ್ವಿ. ಅರ್ಥ ಆಯ್ತಲ್ಲ ಮಕ್ಕಳೇ? ಅದಾದ್ಮೇಲೆ ಒಟ್ಟಿಗೆ ನೀವು ಅಭ್ಯಾಸದ ಪ್ರಶ್ನೆಗಳನ್ನು ಹೋಗ್ಬಿಟ್ಟು ಸೊ ಆ ಅಭ್ಯಾಸದಲ್ಲಿರ್ತಕ್ಕಂಥ ಪ್ರಶ್ನೆಗಳಿಗೆ ಉತ್ತರಗಳನ್ನ ಬರೆದು ನಿಮ್ಮ ಶಿಕ್ಷಕರಿಗೆ ತೋರಿಸಿ. ಇಲ್ಲಿರ್ತಕ್ಕಂತಹ ಪ್ರಮುಖವಾಗಿರ್ತಕ್ಕಂತಹ ಪ್ರಶ್ನೆಗಳು ಯಾವ್ಯಾವು ಅಂತ ಹೇಳಿ ತಿಳಿಸೋದಾದ್ರೆ, ಸಾಮಾಜಿಕ ಸ್ತರ ವಿನ್ಯಾಸ ಎಂದರೇನು, ಅದರ ಲಕ್ಷಣಗಳು ಯಾವುವು ಅಂತ ಕೇಳ್ಬೋದು. ನಂತರದಲ್ಲಿ ಸಾಮಾಜಿಕ ಸ್ತರ ವಿನ್ಯಾಸ ಎಂದರೇನು, ಸಾಮಾಜಿಕ ಸ್ತರ ವಿನ್ಯಾಸವು ಹೇಗೆ ಉಂಟಾಗುತ್ತದೆ ಕೇಳ್ಬೋದು. ರೈಟ್. ನಂತರದಲ್ಲಿ ಸಾಮಾಜಿಕ ಸ್ತರ ವಿನ್ಯಾಸದ ಲಕ್ಷಣಗಳನ್ನು ಸಪರೇಟ್ ಆಗಿ ಕೇಳ್ಬೋದು. ಅಥವಾ ಸಾಮಾಜಿಕ ಸ್ತರ ವಿನ್ಯಾಸ ಅದಕ್ಕೆ ಸಂಬಂಧಪಟ್ಟಂತೆ ಅಸ್ಪೃಶ್ಯತೆ ಒಂದು ಸಾಮಾಜಿಕ ಪಿಡುಗು, ಚರ್ಚಿಸಿ. ಅಸ್ಪೃಶ್ಯತೆ ಒಂದು ಸಾಮಾಜಿಕ ಪಿಡುಗು, ಚರ್ಚಿಸಿ. ಕೊನೆಯದಾಗಿ ಅಸ್ಪೃಶ್ಯತೆಯನ್ನು ನಿವಾರಿಸಲು ಇರುವ ಕಾನೂನಾತ್ಮಕ ಅಥವಾ ಶಾಸನಾತ್ಮಕ ಕ್ರಮಗಳು ಯಾವುವು ಎಂಬತಕ್ಕಂತಹ ಪ್ರಶ್ನೆಗಳನ್ನ ನಿಮ್ಗೆ ಎಕ್ಸಾಮ್ ಅಲ್ಲಿ ಕೇಳಲಾಗುತ್ತೆ. ಸೊ ವಿದ್ಯಾರ್ಥಿಗಳೇ, ಈ ಒಂದು ತರಗತಿಯನ್ನ ನೋಡಿ ಹಾಗೆ ನಿಮ್ಮ ಪಠ್ಯ ಪುಸ್ತಕವನ್ನ ಅಧ್ಯಯನ ಮಾಡಿ ತಿಳ್ಕೊಳ್ಳಿ ಅಂತ ಹೇಳ್ತಾ, ಸೊ ನಿರಂತರವಾಗಿ ಕಲಿತಾ ಇರಿ. ಕಲಿಕೆಯಲ್ಲಿ ಯಾವುದೇ ರೀತಿಯ ಡ್ರಾಪ್ ಏನಿದೆ, ಸೊ ಆ ಒಂದು ಸ್ಟಾಪ್ ಏನಿದೆ, ಸೊ ಅದು ಇರಬಾರ್ದು. ನಿರಂತರವಾಗಿ ಕಲಿತಾ ಇರ್ಬೇಕು ನಾವು ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನ ಇಲ್ಲಿಗೆ ಮುಗಿಸುವಂತಹ ಬಂದಿದೆ. ಆದ್ರೆ ಇವತ್ತಿಗೆ 2 ಕ್ಲಾಸ್ ಅಲ್ಲಿ ನಾವು ಮೊದಲನೇ ಕ್ಲಾಸ್ ಅಲ್ಲಿ ಇರ್ತಕ್ಕಂತಹ ಕಲಿಕಾಂಶಗಳು ಮತ್ತು ಈ ತರಗತಿಯಲ್ಲಿ ಮಾಡಿರ್ತಕ್ಕಂತಹ ಕಲಿಕಾಂಶಗಳಿದ್ದಾವೆ. ಇದರಿಂದ ಈ ಅಧ್ಯಾಯವನ್ನ ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ವಿ. ಸೊ ಮುಂದಿನ ಅಧ್ಯಾಯದೊಂದಿಗೆ
ಹೊಸ ಅಧ್ಯಾಯದೊಂದಿಗೆ ಭೇಟಿಯಾಗೋಣ. ಸೊ ಇವತ್ತಿನ ತರಗತಿ ನಿಮ್ಗೆ ಅರ್ಥ ಆಗಿದೆ ಅಂತ ಹೇಳಿ ಭಾವಿಸ್ತಾ ಈ ತರಗತಿಯನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಏನಾದ್ರೂ ಸಂದೇಹಗಳಿದೆ ನಿಮ್ಮ ಶಿಕ್ಷಕರೊಂದಿಗೆ ಚರ್ಚಿಸಿ ಆ ಸಂದೇಹಗಳನ್ನ ಬಗೆಹರಿಸಿಕೊಳ್ಳ್ರಿ ಅಂತ ಈ ಮೂಲಕ ನಾನು ನಿಮಗೆ ಹೇಳ್ತಾ ಇವತ್ತಿನ ತರಗತಿಯನ್ನ ಮುಗಿಸ್ತಾ ಇದ್ದೀನಿ ಮಕ್ಕಳೇ.